ನಮಸ್ಕಾರ, ನಾನು ಶ್ವೇತಾ ಶೇಟ್. ಹಾಗೆ ನನ್ನ ಜೊತೆ ಬಜ್ಪೆ ವೈದ್ಯಕೀಯ ಮತ್ತು ಟ್ರಾಮಾ ಕೇಂದ್ರದ ಮಾಲೀಕರು ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಮಂಗಳೂರು ಬ್ರಾಂಚ್ನ ಮಾಜಿ ಅಧ್ಯಕ್ಷರು ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಮಂಗಳೂರು ಬ್ರಾಂಚ್ನ ಮಹಿಳಾ ವಿಭಾಗದ ಮಾಜಿ ಅಧ್ಯಕ್ಷರಾಗಿರುವ ಪ್ರಸೂತಿ ತಜ್ಞೆ, ಸ್ತ್ರೀರೋಗ ತಜ್ಞೆ ಮತ್ತು ಬಂಜಿತನ ತಜ್ಞರಾಗಿರುವ ಡಾಕ್ಟರ್ ಜೆಸ್ಸಿ ಮರಿಯಾ ಗೋವಿಯಸ್ ಡಿಸೋಜಾ ಅವರಿದ್ದಾರೆ. ಅವರಿಗೆ ಮೊದಲನೇದಾಗಿ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಿನ ಕಾಲದಲ್ಲಿ ಎಲ್ಲರೂ ಬಳಸುವಂಥದ್ದು ಸೋಷಿಯಲ್ ಮೀಡಿಯಾ. ಸಾಮಾನ್ಯವಾಗಿ ನಾವು ಸೋಷಿಯಲ್ ಮೀಡಿಯಾ ಯಾಕೆ ಬಳಸ್ತೀವಿ, ಅದರಿಂದ ನಮಗೆ ಆಗುವಂಥ ಲಾಭನಾದರೂ ಏನು, ನಮಗೆ ಗೊತ್ತಿಲ್ಲದೆ ಅದರಿಂದ ಆಗುವಂಥ ಅದರ ದುಷ್ಪರಿಣಾಮ ನಮಗೆ ಗೊತ್ತೇ ಆಗೋದಿಲ್ಲ. ಎಷ್ಟೋ ಜನರು ಸೋಷಿಯಲ್ ಮೀಡಿಯಾಗೆ ಎಷ್ಟು ಎಡಿಕ್ಟ್ ಆಗಿದ್ದೀವಿ ಅಂತ ಅಂದರೆ, ಕುಂತ್ರೂ ಮೊಬೈಲು, ನಿಂತರೂ ಮೊಬೈಲು. ನಮಗೆ ಯಾರಿಲ್ಲ ಅಂದರೂ ನಡೆಯುತ್ತೆ, ಆದರೆ ಮೊಬೈಲ್ ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಹಾಗೆ ಮೊಬೈಲ್ ಇದ್ದರೆ ಅಷ್ಟೇ ಸಾಲದು, ಮೊಬೈಲಲ್ಲಿ ಕರೆನ್ಸಿ ಕೂಡ ಬೇಕು ಅಂತಾರೆ. ಸೊ ಇದೇ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಡಾಕ್ಟರ್, ನಿಮಗೆ ನಮಸ್ಕಾರ. ನಿಮಗೂ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಏನು? ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲ ವಿಷಯಗಳು ಬರ್ತವೆ. ಒಂದು ಉದಾಹರಣೆಗೆ ದೂರದರ್ಶನ, ಟಿವಿ, ಪೇಪರ್ಗಳು, ರೇಡಿಯೋ, ಮತ್ತು ಸಾಮಾಜಿಕ ಮಾಧ್ಯಮ, ಮತ್ತು ಇಂಪಾರ್ಟೆಂಟ್ ಇಂಟರ್ನೆಟ್. ಇದು ಜನರ ಅಭಿಪ್ರಾಯ, ವರ್ತನೆ ಮತ್ತು ಜಾಗೃತಿಯನ್ನು ರೂಪಿಸುವಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಅದೇ ಆ್ಯಕ್ಚುಲಿ ಮೀಡಿಯಾ ಅಂತ ಹೇಳಿದ್ರೆ, ಮೀಡಿಯಾ ಅಂದರೆ ಎಲ್ಲ ಕಂಡು ಬರ್ತದೆ. ಮೇನ್ಲಿ ಇವಾಗ ಬರೋದೇನು, ಮೊಬೈಲಲ್ಲಿ ಎಲ್ಲ ಇದೆ. ಮೊಬೈಲಲ್ಲಿ ಎಲ್ಲ ಇದೆ ಅಂದರೆ ಅಂಗೈಯಲ್ಲಿ ಅರಮನೆ ಕೇಳಿದ್ದೀರಾ? ನಿಮ್ಮ ಅರಮನೆಯೇ ಕೈಯಲ್ಲಿದೆ. ಯು ಕ್ಯಾನ್ ಗೆಟ್ ಎವ್ರಿಥಿಂಗ್, ಎಲ್ಲಾನು ಸಿಗುತ್ತೆ ಕೈಯಲ್ಲಿ. ನಿಮಗೆ ಊಟ ಬೇಕಿದ್ರು ಆರ್ಡರ್ ಮಾಡ್ತೀರಾ, ತಿಂಡಿ ಬೇಕಿದ್ರು ಆರ್ಡರ್ ಮಾಡ್ತೀರಾ. ಇವಾಗ ಗ್ರಾಸರಿಗೆ ಮನೆಯಿಂದ ಕಾಲು ಹೊರಗಡೆ ಹಾಕಬೇಕಂತಿಲ್ಲ, ಅದನ್ನು ಆರ್ಡರ್ ಮಾಡ್ಬೋದು. ಇಲ್ಲಿ ಕೂತ್ಕೊಂಡು ನನ್ನ ಅಮೆರಿಕದಲ್ಲಿರುವ ಮಗನನ್ನು ನಾನು ನೋಡ್ಕೊಳ್ಬೋದು. ಇವಾಗ ಅಲ್ಲಿಗೆ ಹೋಗ್ಬೇಕಂತಾನೆ ಇಲ್ಲ, ಅದೇ ಅಂಗೈಯಲ್ಲಿ ಅರಮನೆ ಅಂದರೆ ಇದು ಮೀಡಿಯಾ. ಹೌದು. ಇವಾಗ ಈ ರೀತಿ ಸೋಷಿಯಲ್ ಮೀಡಿಯಾದಿಂದ ಈಗ ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ? ಸೋಷಿಯಲ್ ಮೀಡಿಯಾ ಅದು ಒಳ್ಳೆ ಪ್ರಭಾವ ಇದೆ, ಕೆಟ್ಟ ಪ್ರಭಾವ ಇದೆ. ಇದರ ಮನುಷ್ಯರ ವರ್ತನೆ, ಆಲೋಚನೆ ಮತ್ತು ನಮ್ಮ ಜೀವನ ಶೈಲಿಯ ಮೇಲೆ ತುಂಬ ಪ್ರಭಾವ ಬೀರುತ್ತದೆ. ಆಲ್ಸೋ ನಮ್ಮ ಸಮಾಜದಲ್ಲಿ ಎಲ್ಲರನ್ನು ಸಂಪರ್ಕಿಸಲು ಇವಾಗ ಎಷ್ಟೊಂದು ಜನರು ಅಜ್ಜಂದಿರಿಗೆ ಹೋಗಿ ನೋಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ಮೊದಲು. ಆದ್ರೆ ಇವಾಗ ಅವರಿಗೆ ಹ್ಯಾಪಿನೆಸ್ ಏನ್ ಗೊತ್ತುಂಟ, ಅವರ ಮೊಮ್ಮಕ್ಕಳು, ಮಕ್ಕಳನ್ನು ಸಹ ನೋಡ್ತಾರೆ ಮೊಬೈಲಲ್ಲಿ. ನಾವು ಇವಾಗ ಹಳ್ಳಿಗೆ ಹೋಗ್ಬೇಕಂತಾನೆ ಇಲ್ಲ, ಅಲ್ಲಿಗೆ ಹೋಗ್ಬೇಕಂತಿಲ್ಲ, ಊರು ಬಿಟ್ಟು ಹೋಗ್ಬೇಕಂತಿಲ್ಲ. ಎಲ್ಲರೂ ಇದು ಸಂಪರ್ಕ ಜಾಸ್ತಿ ಆಗಿದೆ. ಇದು ಒಳ್ಳೆ ನಮ್ಮದು ಎಫೆಕ್ಟ್ ಇದ್ರದ್ದು ಯಾವುದು ಮೀಡಿಯಾದು. ಹಾಗೆ ಕೆಟ್ಟದು ಇದೆ. ಇದರಿಂದ ಒಂದು ಎಡಿಕ್ಷನ್. ಎಲ್ಲ ವಿಷಯ ಬರುದ ಮೀಡಿಯಾದಲ್ಲಿ ಒಳ್ಳೇದೇ ಅಲ್ಲ. ನಿಮಗೆ ಗೊತ್ತುಂಟು, ಒಂದು ಲಿಂಕ್ ಓಪನ್ ಮಾಡಿದರೆ ಅದರಿಂದ ಕಂಟಿನ್ಯೂಸ್ ಇಡೀ ದಿನ ನೀವು ಹೇಳಿದಾಗೆ ಕುಂತರು ಮೊಬೈಲ್, ನಿಂತರು ಮೊಬೈಲ್, ಮಲಗಿದ್ರು ಮೊಬೈಲ್, ಊಟ ಮಾಡಿದ್ರು ಬಾತ್ರೂಮಲ್ಲಿ. ಇವಾಗ ಒಬ್ಬೊಬ್ರು ಹೋದರೆ ಗಂಟೆಗಟ್ಟಲೆ ಕೂತ್ಕೊಳ್ತಾರೆ ಮಕ್ಕಳು, ಹೊರಗಡೆನೇ ಬರಲ್ಲ, ಬಾತ್ರೂಮೇ ಮನೆ ಆಗಿಬಿಟ್ಟಿದೆ. ಸೊ ಇಂಥ ಪರಿಸ್ಥಿತಿ ಆಗಿದೆ ಅಂದರೆ ಮೊಬೈಲ್ ಇಲ್ಲದೆ ಏನಾಗುತ್ತೆ ಅಂತಂದ್ರೆ, ಒಬ್ಬರಿಗೆ ಹೀಗೆ ನೀವು ಈಗಿನ ಕಾಲದಲ್ಲಿ ಒಬ್ರಿಗೂ ಹೀಗೆ ಬಿಡಿ ಮೊಬೈಲ್ ಇಲ್ದೇನೆ ಅವರಲ್ಲಿ ಹುಚ್ಚರಾಗಿ ಬಿಡ್ತಾರೆ ಅವರು. ಅದೇ ಮೊಬೈಲ್ ಇಟ್ರೆ ನಾವು ಎಷ್ಟು ಬೇಕಾದ್ರೂ ದಿನ ಇರ್ತೀನಿ, ನಾನು 1 ಮಂತ್ ಬೇಕಾದ್ರೆ ಇರ್ತೀನಿ ಆರಾಮ್, ಅದಕ್ಕೆ ಕರೆನ್ಸಿ ಇದ್ರೆ. ಅದೇ ಪ್ರಾಬ್ಲಮ್. ಇದರಿಂದ ಮನುಷ್ಯರದ್ದು ಏನಾಗ್ತದೆ ಅಂದರೆ ಮೆಂಟಲ್ ಸ್ಟೇಟಸ್, ಡಿಸಿಷನ್ ತಗೋ ನಿರ್ಧಾರ ಸ್ಥಿತಿ ಎಲ್ಲ ಚೇಂಜ್ ಆಗ್ತದೆ. ಅಂದರೆ ಪ್ರಭಾವ ಬೀರ್ತದೆ ಈ ಮೀಡಿಯಾದಿಂದ. ಅವ್ರು ಇವಾಗ ನಾವು ದಿನ ಒಂದು ಕೇಳಿದರೆ, ಅಮ್ಮ ನಮಗೆ ಚಿಕ್ಕದಿರುವಾಗ ಇಷ್ಟು ಗಂಟೆಗೆ ಏಳಬೇಕು, ಇಷ್ಟು ಗಂಟೆಗೆ ಚರ್ಚಿಗೆ ಹೋಗಬೇಕು, ಇಷ್ಟು ಗಂಟೆಗೆ ಮನೆಗೆ ಬಂದು ನಾವು ನಮ್ಮ ಮನೆಯಲ್ಲಿ 3 ಜನ ಕೆಲಸದವರು ಇದ್ದರು, ನಮಗೆಲ್ಲರಿಗೆ ಒಂದೊಂದು ಡ್ಯೂಟಿ ಇತ್ತು. ಒಬ್ಬರಿಗೆ ನಮ್ಮದು ಇಡೀ ಗಾರ್ಡನಿಗೆ ನೀರು ಹಾಕ್ಲಿಕ್ಕಿತ್ತು, ಒಬ್ಬರಿಗೆ ಕಾರ್ ಮತ್ತು ಬೈಕ್ ಎಲ್ಲ ಇದ್ದದನ್ನೆಲ್ಲ ವಾಶ್ ಮಾಡಿ ಇಡ್ಲಿಕ್ಕಿತ್ತು, ಒಬ್ಬರು ಎಲ್ಲ ನಮ್ಮ ಬಟ್ಟೆ ಎಲ್ಲ ಜೋಡಿಸಿಟ್ಟು ನಾವು ದೊಡ್ಡವರಾದರೆ ಚಿಕ್ಕವರಿಗೆಲ್ಲರಿಗೆ ಸ್ಕೂಲಿಗೆ ರೆಡಿ ಮಾಡಲಿಕ್ಕಿತ್ತು, ಒಬ್ಬರಿಗೆ ಶೂ ಪಾಲಿಶ್ ಮಾಡಲಿಕ್ಕಿತ್ತು. ಹಾಗೆ ಒಬ್ಬರಿಗೆ ಬ್ರೇಕ್ಫಾಸ್ಟ್ ಮಾಡುವಾಗ ಚಿಕ್ಕವರು ತಿಂದಿದ್ದಾರೆ ಎಲ್ಲ ನೋಡಿ ಅವರನ್ನು ಕಾರಲ್ಲಿ ಹಾಕಿ ಬಿಡ್ಲಿಕ್ಕಿತ್ತು. ನಾವು ದೊಡ್ಡವರು ಹೋಗ್ತಿದ್ವು ನಮ್ಮಷ್ಟಕ್ಕೆ, ಹಾಗೆ ಇತ್ತು. ಇವಾಗ ಅದಿಲ್ಲ.
ಇವಾಗ ಅದು ಯಾವುದೂ ಇಲ್ಲ. ಅದೊಂದು ಮೊಬೈಲ್ ಇಟ್ಕೊಂಡು ತಂದೆ ತಾಯಿ ಇದ್ದಾರಾ ಇಲ್ವಾ ಅಂತನೂ ಗೊತ್ತಿಲ್ಲ. ಅವ್ರ ತಂದೆ ತಾಯಿದು ಮುಖ ಸಹ ಮರ್ತಿದಾರ ಏನೋ, ಆ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇದು ಮೊಬೈಲಿಂದ ಒಳ್ಳೆ ಎಫೆಕ್ಟ್ ಸಹ ಇದೆ, ಕೆಟ್ಟ ಎಫೆಕ್ಟ್ ಸಹ ಇದೆ. ಈ ಮೊಬೈಲ್ ಬಳಸೋದ್ರಿಂದ ಈಗ ನಮ್ಮ ಮೇಲೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಅಂತ ಹೇಳಿದ್ರೆ, ಕೆಲವು ಸರ್ತಿ ನೋಡಿ, ನಮ್ಮ ಕೋವಿಡ್ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ಒಂದು ಹೇಗೆ ಟ್ಯಾಕಲ್ ಮಾಡಿದ್ವು ಅಂತ ಹೇಳಿದರೆ, ಒಂದು ನಮ್ಮದು ಅಂಗನವಾಡಿ ವರ್ಕರ್ಸ್ ಮತ್ತು ಇದು ಫೀಲ್ಡ್ ವರ್ಕರ್ಸ್ ಇದ್ದಾರೆ. ನಮ್ಮದು ಪಿರಮಿಡ್ ಸಿಸ್ಟಮ್. ನಮ್ಮದು ಫೀಲ್ಡ್ ವರ್ಕರ್ಸ್ ಮನೆ ಮನೆಗೆ ಹೋಗ್ತಾರೆ. ಓಕೆ, ANC ಕಾರ್ಯಕರ್ತರು ಅಂತ ಹೇಳ್ತಾರೆ. ಅವರು ಮನೆ ಮನೆಗೆ ಹೋಗಿ ಯಾವ ಮನೆಯಲ್ಲಿ ಕೋವಿಡ್ ಇದೆ, ಯಾವ್ದು ಮನೆಯಲ್ಲಿ ಇಲ್ಲ, ಅದನ್ನು ಅವರು ಅಪ್ಲೋಡ್ ಮಾಡ್ತಾ ಇದ್ರು. ಅಲ್ಲಿಂದ ನಮಗೆ ಅಲ್ಲಿಂದ ಇದು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಅವರಿಗೆ ಬರ್ತದೆ. ಅಂಗನವಾಡಿಯವರು ನಮ್ದು PHC ಗೆ ಹೇಳ್ತಿದ್ರು, PHC ಅವರು ಡಿಸ್ಟ್ರಿಕ್ಟಿಗೆ ರಿಪೋರ್ಟ್ ಮಾಡ್ತಿದ್ರು. ಹೀಗೆ ನಾವು ಕೋವಿಡ್ ಅನ್ನು ಒಂದು ಟ್ಯಾಕಲ್ ಮಾಡಿದ್ವಿ. ಹೇಗೆ? ಮೀಡಿಯಾದಿಂದ. ಮತ್ತೆ ಮೀಡಿಯಾದಿಂದ ನಮಗೆ ಸರಿಯಾದ ಇನ್ಫಾರ್ಮೇಶನ್ ಕೊಡ್ತಿದ್ರು ಗೌರ್ಮೆಂಟಿಂದ, ಎಲ್ಲಿ ಏನಾಗ್ತಿದೆ, ಏನು ಮಾಡಬೇಕು. ಅದಕ್ಕೆ ಕೆಲವು ಸರ್ತಿ ಎಲ್ಲ ಗಾಳಿ ಸುದ್ದಿ ಕೇಳಿ ಎಲ್ಲರೂ ಬಿಂಗ್ರಿಯಾಗಿ ಓಡ್ತಿದ್ರು. ಆದರೂ ನಾವು ಕಂಟ್ರೋಲ್ ಹೇಗೆ ಮಾಡಿದ್ದೇವೆ? ಆ್ಯಕ್ಚುಲಿ ಎಲ್ಲರೂ ಯೋಚಿಸಿದ್ರು, ಲುಕಿಂಗ್ ನಮ್ಮದು ಜನ ಸಂಖ್ಯೆ ನೋಡಿ ಇಂಡಿಯಾದಲ್ಲಿ, ಮತ್ತು ನಾವು ಪಾಪ ನಮ್ಮ ಕೆಲವು ಮನೆಯಲ್ಲಿ ಖಾಲಿ ಈ ರೂಮಿದಷ್ಟೇ ಮನೆ ಇದೆ, ಮನೆಯೇ ಇಷ್ಟು, ಅದರಲ್ಲಿ ಒಂದು 5 ಜನ ನಿಲ್ತಾರೆ. ಕೋವಿಡ್ ಹೇಗೆ ಹತ್ತಿರದಿಂದ ಸಂಪರ್ಕ ಆದ ಕೂಡಲೇ ನಾವು ನಮ್ಮದು ಎಲ್ಲ ಇದು ಜನಸಂಖ್ಯೆ ಎಲ್ಲ ನಾಶ ಆಗ್ತದೆ ಅಂತ ಯೋಚಿಸಿದ. ಆದರೆ ನಾವು ಇಡೀ ಲೋಕದಲ್ಲಿ ನಾವು ಬೆಸ್ಟಾಗಿ ಮ್ಯಾನೇಜ್ ಮಾಡ್ಕೊಂಡ್ವಿ. ಯಾಕೆಂದ್ರೆ ಒಂದು ನಾವು ನಮಗೆ ಮೀಡಿಯಾ ಸಹ ಹೆಲ್ಪ್ ಮಾಡಿದೆ. ಹಾಗೆ ಈಗ ನೋಡಿ, ಸಾಂಕ್ರಾಮಿಕ ರೋಗ ಬಂದಾಗ ನಮಗೆ ಮೀಡಿಯಾ ತುಂಬಾ ಉಪಯೋಗ ಆಗ್ತದೆ. ನಮಗೆ ಒಳ್ಳೇದಕ್ಕೆ ಉಪಯೋಗ, ಮತ್ತೆ ಟ್ರೇಸ್ ಮಾಡ್ಲಿಕ್ಕೆ ಆಯ್ತು, ಮತ್ತೆ ಅವರಿಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆಯ್ತು. ಇಲ್ಲದಿದ್ರೆ ನೀವು ಇಮ್ಯಾಜಿನ್ ಮಾಡಿ, ಎಷ್ಟು ಜನ ಲೋಕದಲ್ಲಿ ನಮ್ಮ ಹಳ್ಳಿಗಳೆಲ್ಲ ನಾವು ಒಂದು ನಾವು ಮೇನ್ ರೋಡಲ್ಲಿ ತಿರುಗಿದ್ರೆ ಮಾತ್ರ ನಮಗೆ ಗೊತ್ತಾಗ್ತದೆ, ಓ ಮನೆ ಎಷ್ಟೇ ಅಂತ. ಇಲ್ಲ, ನೀವು ಒಂದು ಸೈಡ್ ರೋಡ್ ತಕೊಂಡು ಒಳಗಡೆ ಹೋದ್ರೆ, ನಾನೊಂದು ದಿವಸ ಈಗ ಪಡೀಲ್ ಕಡೆ ಒಳಗಡೆ ಹೋದೆ, ನನಗೆ ಶಾಕ್. ಎಷ್ಟು ಮನೆಗಳಿದ್ದಾವೆ ಒಳಗಡೆ. ಇಲ್ಲಿ ಸಹ, ಇಲ್ಲಿ ಬಜ್ಜೋಡಿ ಅಂತ ಹೇಳ್ತಾರಲ್ಲ, ಅಲ್ಲಿ ಸಹ ಜಸ್ಟ್ ಒಂದು ರೋಡ್ ಇಟ್ಕೊಂಡು ಹೋದ್ರೆ ಎಷ್ಟೊಂದು ಮನೆಗಳು ಒಳಗಡೆ. ಕದ್ರಿ ಕೈಬಟ್ಟಲ್ ಅಂತ ಹೇಳ್ತಾರೆ, ಅಲ್ಲಿ ಒಂದು ರೋಡ್ ತಕೊಂಡೋಗಿ, ನಮ್ಗೆ ಒಳಗಡೆ ಹೋಗೋದಿದ್ರೆ ನಮ್ಗೆ ಗೊತ್ತೇ ಇಲ್ಲ ಎಷ್ಟು ಮನೆಗಳಿದ್ದಾವೆ, ಎಷ್ಟು ಜನಗಳಿದ್ದಾರೆ ನಮ್ಮ ಮಂಗಳೂರಲ್ಲೇ. ನೀವು ಹಾಗಾದ್ರೆ ಯೋಚನೆ ಮಾಡಿ, ಇಡೀ ನಮ್ಮ ಇಂಡಿಯಾದಲ್ಲಿ ಎಷ್ಟು ಒಳಗಡೆ ಎಷ್ಟು ಮನೆಗಳಿದ್ದಾವೆ. ಇದು ರೀಚ್ ಆಗ್ಲಿಕ್ಕೆ ಎಷ್ಟು ಜನರನ್ನು ಇಡ್ಬೋದು ಗೌರ್ಮೆಂಟ್ಸ್. ಅವರು ಎಷ್ಟು ಆಗ್ತದೆ ಅಷ್ಟು ಮಾಡ್ಬೋದು, ಎಷ್ಟು ಕಾರ್ಯಕರ್ತೆಯರನ್ನಿಟ್ಟು ಕಳಿಸ್ಬೋದು. ಆದರೂ ನಮ್ಮ ಗೌರ್ಮೆಂಟ್ ನಾವು ತುಂಬ ಗ್ರೇಟ್ಫುಲ್ ಆಗಿರಬೇಕು ಮತ್ತು ಶ್ಲಾಘಿಸಬೇಕು. ನಮಗೆ ಯಾವಾಗ ಎಲ್ಲರೂ ಧರ್ಮ, ಜಾತಿ, ಪೊಸಿಷನ್, ರಿಲಿಜನ್ ಏನೂ ನೋಡಲಿಲ್ಲ. ವಿ ಹ್ಯಾವ್ ಹೆಲ್ಪ್ಡ್ ಈಚ್ ಅದರ್ ಬಿಕಾಸ್ ಆಫ್ ಮೀಡಿಯಾ. ಮೀಡಿಯಾ ಹೆಲ್ಪ್ಸ್ ಲೈಕ್ ದಿಸ್. ಆದರೆ ಇದು ಒಳ್ಳೆಯದು. ಮತ್ತೆ ಕೆಲವು ಸರ್ತಿ ನೋಡಿ, ಇವಾಗ ಮಕ್ಕಳಿಗೆ ಎಕ್ಸ್ಟ್ರಾ ಕಲೀಲಿಕ್ಕೆ ಬೇಕು, ಆನ್ಲೈನ್ ಪ್ರೋಗ್ರಾಮ್ಸ್. ನೀವು ಎಲ್ಲರಿಗೆ ಇವಾಗ ಅಮೆರಿಕಕ್ಕೆ ಹೋಗಿ ಒಂದು MBA ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಆನ್ಲೈನಲ್ಲಿ ಮಾಡ್ಬೋದು. ಎಷ್ಟೊಂದು ಜನರ ನಾಲೆಡ್ಜ್, ಡಿಗ್ರೀಸ್, ಎಜುಕೇಷನ್ ಅಪ್ಗ್ರೇಡ್ ಮಾಡಿಕೊಳ್ಬೋದು. ಮತ್ತು ಕೆಲವು ಸರ್ತಿ ನಮಗೆ ಈಗ ವೆಬಿನಾರ್, ನಾವು ಮೊದಲು ಕಾನ್ಫರೆನ್ಸ್ ಅಂತ ಹೇಳಿದ್ರೆ ನಾವು ಯಾವಾಗ ನೋಡಿದ್ರು ಊರು ಬಿಟ್ಟು ಹೋಗಬೇಕು, ಮನೆ ಬಿಡಬೇಕು, ಕೆಲಸ. ಇವಾಗ ಇಲ್ಲ, ಎಲ್ಲ ಆನ್ಲೈನಲ್ಲಿ ಕೂತ್ಕೊಂಡು ವೆಬಿನಾರ್ ಕೇಳ್ಬೋದು. ವೆಬಿನಾರ್ ಹೇಳ್ತಾರೆ, ಕಾನ್ಫರೆನ್ಸ್ ಅಲ್ಲ, ವೆಬಿನಾರ್, ವೆಬ್ಬಿಂದು. ಸೊ ಅದು ನಮಗೆ ಹೆಲ್ಪ್ಫುಲ್. ನಮಗೆ ನಾಲೆಜ್ ಇಂಪ್ರೂವ್ ಆಗ್ತದೆ. ಲೇಟೆಸ್ಟ್ ಎಂತ ಮೆಡಿಸಿನ್ ಬಂದಿದೆ ಅದು ಗೊತ್ತಾಗ್ತದೆ. ಕೆಲವು ಸರ್ತಿ ನೋಡಿ, ಈಗ ಟಾಕ್ ಕೊಡ್ತಾ ಇದ್ದೇವೆ, ಅದು ಕೇಳ್ಬೋದು, ನಾಲೆಜ್ ಸಿಗ್ತಾ ಇದೆ. ಆದರೆ ಇದರಿಂದ ಕೆಟ್ಟ ಪರಿಣಾಮ ಏನಾಗ್ತದೆ ನೋಡಿ, ಈ TV ಮುಂದೆನೆ ಕೂತ್ಕೊಳ್ತಾರೆ. ಏನಾಗ್ತದೆ? ಆ TV, ಮೊಬೈಲ್, ಕಣ್ಣಿದು ದೃಷ್ಟಿ ಹೋಗ್ತದೆ. ಒಂದು ಕಂಟಿನ್ಯೂಸ್ ಹೆಡ್ಡೇಕ್ ಬರ್ತಾ ಇದೆ ಮಕ್ಕಳಿಗೆ. ಇನ್ನೊಂದು ಮೂರನೇದು ನೋಡಿ, ಈ TV ಮೇಲೆ ಹೀಗೆ ಕೂತ್ಕೊಳ್ತಾರೆ, ಗೂನು ಬೆನ್ನು. ನಮ್ಮಾಗೆ ಫಿಟ್ ಬ್ಯಾಕ್ ಇಲ್ಲ. ನಾನಿಷ್ಟು ಪ್ರಾಯದವಳಾದ್ರೂ ನಂದು ಬ್ಯಾಕ್ ಇನ್ನೂ ಸ್ಟ್ರೇಟ್ ಇದೆ. ಬಟ್ ನೌ ಡೇಸ್ ಚಿಲ್ಡ್ರನ್ ಆಲ್ರೆಡಿ ಹೋಗಿದ್ದಾರೆ, ಅವರಿಗೆ ಇರೋದಿಲ್ಲ, ಓನ್ಲಿ ಮೊಬೈಲ್.
ಏನಾಗ್ತಾ ಇದೆ ನೆಕ್ಕೆ ಹೋಗ್ತದೆ ಅವ್ರದ್ದು. ದೇ ವಿಲ್ ಗೆಟ್ ಸರ್ವೈಕಲ್ ಸ್ಪಾಂಡಿಲೋಸಿಸ್. ಮತ್ತೆ ಡಾಕ್ಟರ್ ಮೊಬೈಲ್ ನೋಡ್ತಾ ನೋಡ್ತಾ ಅವ್ರು ಮಾನಸಿಕ ಆಗ್ಬಿಡ್ತಾರೆ. ಮತ್ತೆ ನಾನು ಹೇಳ್ತೇನೆ, ಮೊಬೈಲ್ ಅಲ್ಲಿ ನೋಡಿ ಎಲ್ಲ ವಿಷಯ ಸಹ ಒಳ್ಳೇದಿದೆ ಕೆಟ್ಟದಿದೆ. ಎಲ್ಲ ಸಹ ನಾವು ಒಂದು ಲಿಮಿಟ್ ಅಲ್ಲೇ ಮಾಡ್ಬೇಕು. ಇವಾಗ ನಾನಿಲ್ಲಿ ಒಂದು ಬಿಕಿನಿ ಅಥವಾ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿ ಕೂತ್ಕೊಂಡ್ರೆ ಯಾರಾದ್ರು ಮರ್ಯಾದೆ ಕೊಡ್ತಾರ? ಇಲ್ಲೇ ಬಂದು ಕಲ್ಲೊಡಿಯಕ್ಕಿದ್ರು. ಹೌದು, ಚೆನ್ನಾಗಿರಲ್ಲ. ನಾವು ಎಲ್ಲ ಸಹ ಲಿಮಿಟ್ ಅಲ್ಲಿ ಮಾಡಿ. ಇವಾಗ ಒಂದು ಹಂಡೆಯಲ್ಲಿ ತುಂಬಾ ಅನ್ನ ತಂದು ಇಟ್ರೆ ನಮ್ಗೆ ಎಲ್ಲ ತಿನ್ನಕ್ಕಾಗತ್ತಾ? ಭೀಮಾ ಓನ್ಲಿ ಕುಡ್ ಈಟ್, ಹೂ ನೋಸ್ ಹೌ ಮಚ್ ಈ ಇಟ್, ನಮ್ಗೆ ಗೊತ್ತಿಲ್ಲ. ಹಾಗೆ ಅವರಿಗೆ ಮಾತ್ರ ತಿನ್ಬೋದು, ನಮ್ಗೆ ಆಗ್ತದೆ ಇಲ್ಲ. ನಮ್ಗೆ ಲಿಮಿಟೆಡ್ ಫುಡ್ಗಿಂತ ಸ್ವಲ್ಪ ಜಾಸ್ತಿ ಆದ್ರೆ ವಿ ಗೆಟ್ ಇಂಡೈಜೆಷನ್. ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ, ಕೂತ್ಕೊಳ್ಳಕ್ಕಾಗುದಿಲ್ಲ. ಯಾಕೆ ಅಷ್ಟು ಅದು ತಿನ್ಬೇಕಿತ್ತು ಅಂದ್ರೆ ಎಕ್ಸ್ಟ್ರಾ ಗ್ರೀಡಿನೆಸ್ ಎದುರುಗಡೆನೂ ತಿಂದ್ರೆ ನಮ್ಗೆ ಎಫೆಕ್ಟ್ ಆಗುತ್ತೆ. ಇದು ಪ್ಲೇಟ್ ಅಲ್ಲಿ ಇದ್ದದ್ದು ಎಷ್ಟು ಬೇಕೋ ಅಷ್ಟೇ ತಿನ್ಬೋದು. ಸೇಮ್ ವೇ ಮೀಡಿಯಾ ಯೂಸ್ ಮಾಡೋದು ಎಷ್ಟು ಬೇಕೋ ಅಷ್ಟೇ. ನಮ್ಗೆ ಒಂದು ಮಕ್ಕಳಿಗೆ ನಾನು ಪೇರೆಂಟ್ಸಿಗೂ ಹೇಳುದು, ಟೈಮ್ ಟೇಬಲ್ ಎಲ್ಲರಿಗೂ ಮಕ್ಕಳಿಗೂ ನೀವು ಎದುರಬೇಡಿ, ಹಾಕಿ ಮನೆಯಲ್ಲಿ, ಇಂಪಾರ್ಟೆಂಟ್. ಬಟ್ ಇವಾಗ ಈ ಮಕ್ಕಳು ಸಹ ಏನು ಯೋಚಿಸ್ತಾರೆ ಗೊತ್ತಿಲ್ಲ. ಮಕ್ಕಳೇ ಒಂದು ಹೇಳ್ತೇನೆ, ನೀವು ಈ ಲೋಕಕ್ಕೆ ಬರಬೇಕಿದ್ರೆ ಅದೇ ಅಮ್ಮ ಅದೇ ಅಪ್ಪ ನೀವು ಒಂದು ಹುಟ್ಟಬೇಕಂತ ಅವರು ಟ್ರೈ ಮಾಡಿ ಹುಟ್ಟಿಸಿದ್ದಾರೆ. ಆ ಅಮ್ಮ ನಿಮಗೆ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತುಕೊಂಡಿದ್ದಾರೆ. ಅವರು ಹೊತ್ತುಕೊಂಡಾಗ ತಂದೆ ಫ್ರೀ ಇರೋದಿಲ್ಲ, ತಂದೆಗೂ ಟೆನ್ಷನ್ ಇರ್ತದೆ. ಅವರು ಅದು ಸ್ಟೇಜ್ ಪಾಸ್ ಮಾಡ್ತಾರೆ 9 ತಿಂಗಳು. ನೀವು ಏನ್ ಮಾಡುದು? ಅಲ್ಲ, ಮಗು ಹೇಗೆ ಹುಡ್ತದೆ, ಏನಾಗ್ತದೆ, ಮಗು ಬೆಳೀತಿದೆಯಾ, ಅದು ಟೆನ್ಷನ್. ಇವಾಗ ಹೆಂಗಾಗಿದೆ ಅಂದ್ರೆ ಮೇಡಮ್, ಮೊಬೈಲ್ ಇದೆ, ಮನೆಯಲ್ಲೇ ಎಲ್ಲರೂ ಪೇರೆಂಟ್ಸ್ ಇರ್ತಾರೆ, ಆದ್ರೆ ಪೇರೆಂಟ್ಸ್ ಈಗ ಮಾತೇ ಆಡೋದಿಲ್ಲ. ತಂದೆ ತಾಯಿದು ಮುಖದ ಗುರ್ತ ಉಂಟು ಅವರಿಗೆ. ಈಗ ನಮ್ ಜನರೇಷನ್ ಅಲ್ಲಿ ಮೊಬೈಲ್ ಇಟ್ಕೊಂಡಿರ್ತೀವಿ, ಅಲ್ಲಿ ಅಪ್ಪ ಅಮ್ಮನಿಗೆ ಮೊಬೈಲ್ ಬಗ್ಗೆ ಗೊತ್ತಿರೋದಿಲ್ಲ. ಅವರು ಮಾತಾಡ್ಬೇಕು ಮಕ್ಕಳ ಜೊತೆ, ಇವಾಗ ಬರ್ತಾರೆ ಆಮೇಲೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ನಾವು ನಮ್ಮ ಪಾಡಿಗೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ರೆ ಅವ್ರಿಗೂ ಏನೋ ಬೇಜಾರಾಗುತ್ತೆ. ಬೇಜಾರಲ್ಲ, ಒಂಥರ ಕಟ್ಔಟ್. ಹೌದು, ಕಟ್ಔಟ್. ಅವರಿಗೆ ಮತ್ತೆ ಹೇಳೋದೇನು ನಿನ್ಗೇನು ಗೊತ್ತಿಲ್ಲ. ಎಲ್ಲರ ಮಕ್ಕಳು ಯೋಚಿಸಿದ ಅವರ ತಂದೆ ತಾಯಿಗೆ ಏನು ಗೊತ್ತಿಲ್ಲ. ಅವರಿಗೆ ಗೊತ್ತಿಲ್ಲ ಈ ತಂದೆ ತಾಯಿಗಳು ಜೀವನ ಅಂತ ಹೇಳುವ ಯೂನಿವರ್ಸಿಟಿಯಲ್ಲಿ ಅವರು ಎಷ್ಟು ದೊಡ್ಡ PhD ಮಾಡಿದ್ದಾರೆ. ಎಲ್ಲ ಪೇರೆಂಟ್ಸ್ ಜೀವನ ಅಂತ ಹೇಳುವ ಯೂನಿವರ್ಸಿಟಿಯಲ್ಲಿ ಮಾಡಿದ PhDಗೆ ಆ ನಾಲೆಜ್ಗೆ ಎಂತ ಸಾಟಿ ಇಲ್ಲ. ಎಲ್ಲ ಪೇರೆಂಟ್ಸಿಗೂ ನಾಲೆಜ್ ಇದೆ, ಎಲ್ಲ ಪೇರೆಂಟ್ಸ್ಗಳು ಇಂಟೆಲಿಜೆಂಟ್, ಎಲ್ಲ ಪೇರೆಂಟ್ಸ್ಗಳಿಗೂ ಗೊತ್ತಿದೆ ಜೀವನ ಅಂದರೆ ಏನಂತ. ಅದು ನಮಗೆ ಸ್ಕೂಲ್ ಯೂನಿವರ್ಸಿಟಿಯಲ್ಲಿ ಕಲಿಸುವುದಿಲ್ಲ. ಅವರಿಂದ ಕೇಳಿ ಅವರ ಆಲೋಚನೆ ಅವರದ್ದು ಗೈಡೆನ್ಸ್ ತಗೊಂಡ್ರೆ ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡದೆ ಒಳ್ಳೆಯದ ಹೋಗ್ಬೋದು. ಈ ಮೊಬೈಲಲ್ಲಿ ನೋಡಿ ಎಲ್ಲ ಕೊಡ್ತಾರೆ, ನೀವು ಓಪನ್ ಮಾಡಿ ಎಂತೆಲ್ಲ ಗಲೀಜು ಇದೆ. ಮಕ್ಕಳಿಗೆ ಗೊತ್ತಿಲ್ಲ ಏನು ನೋಡಬೇಕು ಏನು ನೋಡಬಾರ್ದಂತ. ಅದು ಮತ್ತೆ ಒಂದು ಸರ್ತಿ ನೋಡಿದರೆ ಅವರು ಯೋಚಿಸ್ತಾರೆ ನಿಜ ಲೈಫಲ್ಲಿ ಸಹ ಆ ಸೆಕ್ಸ್ ಲೈಫ್ ಆಗೇ ಇರ್ತದಂತ. ಏನೂ ಇಲ್ಲ, ನಾನ್ಸೆನ್ಸ್. ಅದು ಅಲ್ಲಿ ಅವರು ಹಣ ಕೊಟ್ಟು ಅವರಿಗೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಹಾಕಿದ್ದಾರೆ. ಹೌದು, ಇಲ್ಲಿ ನೀವು ಜೀವನದಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಆಗ್ತದಾ? ನೀವು ಜೀವನವನ್ನು ಜೀವನ ಮಾಡಲಿಕ್ಕಿದೆ, ಜೀವಿಸಬೇಕು. ಅದು ಆ ರೀತಿ ಇರೋದಿಲ್ಲ. ನಾವು ಇವಾಗ ಆ ಹೋಟೆಲಿಗೆ ಹೋಗುವಾಗ ನಾನು ಯಾವಾಗಲೂ ನೋಡಿದ ಪಿಕ್ಚರ್ಸ್ ಎಂಥ ಚಂದದ್ದು. ಹೋಟೆಲರ ಹೊರಗಡೆ ಎಂಥ ಒಳ್ಳೆ ಫಿಶ್ ಫ್ರೈ ಅಂತ ಹೇಳಿದರೆ ನಿಮ್ಮ ಬಾಯಲ್ಲಿ ನೀರು ಬರಬೇಕು ಅಂಥ ಫೋಟೋ. ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ತಕೊಂಡ ಮೇಲೆ ಗೊತ್ತು, ಅಯ್ಯ ಅದು ಬಾಯಿಗೆ ಹಾಕಿದ ಮೇಲೆ ಇನ್ನೂ ಗೊತ್ತಾಗತ್ತೆ, ಥೂ 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 ಇದಾ ರುಚಿ ಅಂತ. ಫೋಟೋದಲ್ಲಿ ಇದ್ದಂಗೆ ಇರೋದಿಲ್ಲ. ಸೇಮ್ ಮಕ್ಕಳೇ, ನಿಮಗೆ ಒಂದು ಹೇಳ್ತೇನೆ, ನಾವು ಏನು ನೋಡ್ತೇವೆ ಮೀಡಿಯಾದಲ್ಲಿ ಅದು ರಿಯಾಲಿಟಿ ಅಲ್ಲ. ಜಸ್ಟ್ ಆ ಮೂಮೆಂಟ್ ಅಲ್ಲಿ ನಮಗೆ ಅಲ್ಲ, ಅದು ಆಕ್ಟಿಂಗ್, ಅದು ಡೆಕೋರೇಟ್ ಮಾಡಿ ಇಟ್ಟದ್ದಲ್ಲಿ ಅಷ್ಟೇ. ಅದರ ರುಚಿ, ಅದರ ರಿಯಲಿ ಲುಕ್ ಅದೇ ಇರುವುದಿಲ್ಲ. ಅದಕ್ಕೆ ಅದರ ಗುಲಾಮರಾದರೆ ನಿಮ್ಮ ಜೀವನವೇ ಹಾಳು. ನಾವು ಎಲ್ಲದಕ್ಕೂ ನಮಗೆ ರಿಸ್ಟ್ರಿಕ್ಷನ್ ಬೇಕು, ಎಲ್ಲದಕ್ಕೆ ಒಂದು ಬೌಂಡ್ರಿ ಇದೆ. ನೋಡಿ, ಊಟ ಏನು ಜಾಸ್ತಿ ಆದರೆ ವಾಂತಿ ಮಾಡ್ಕೊಳ್ತೀರಾ, ಹೊಟ್ಟೆ ನೋವಾಗುತ್ತೆ. ಅದರ ಹಾಗೆ ಮೀಡಿಯಾ ಸಹ ನಿಮಗೆ ಹೇಳ್ತೇನೆ ನಾನು, ನೀವು ಒಳ್ಳೆತನದಲ್ಲಿ ಯೂಸ್ ಮಾಡಿದರೆ ಅದರಷ್ಟು ದೊಡ್ಡದು ಯಾವುದಿಲ್ಲ. ನನಗೆ ಇವಾಗ ಮೊಬೈಲ್, ನಾನು ಅದು ರಿಸೀವಿಂಗ್
ಆ್ಯಂಡ್ ಟಾಕಿಂಗ್. ಮತ್ತು ನನಗೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಬರ್ತದೆ, ಏನು ಪೇಷಂಟ್ನ ರಿಪೋರ್ಟ್ಸು, ಅವ್ರಿಗೇನಾದ್ರು ತೊಂದರೆ, ನನಗೆ ಅವರು ಎಮರ್ಜೆನ್ಸಿ ಏನಾದರೂ ಅವರಿಂದ ಏನಾದರೂ ಏನೋ ಹೇಳೋದು ಮರ್ತೋಯ್ತು. ಯಾಕೆಂದರೆ ನಾವು ಎಲ್ಲರೂ ಫುಲ್ಲು 100% ಇರೋದಿಲ್ಲ. ಕೆಲವು ಸರ್ತಿ ಸಡನ್ಲಿ ಏನೋ ಮಿಸ್ ಆಗ್ತದೆ. ಮತ್ತು ಇನ್ನೊಂದು ಪೇಷಂಟ್ ನೋಡುವಾರೆ ನಾನು ಇದು ಕೇಳಲಿಲ್ಲ, ಇಮಿಡಿಯೇಟ್ಲಿ ನಾನು ಮೊಬೈಲಲ್ಲಿ ಅವ್ರಿಗೆ ಮೆಸೇಜ್ ಮಾಡ್ತೇನೆ, ಇದು ನೀವು ನೋಡಿದ್ರೆ ಇಲ್ಲದಿದ್ದರೆ ನೋಡ್ಕೊಳ್ಳಿ. ಅದು ನೋಡಿ ಎಷ್ಟು ಯೂಸ್ಫುಲ್. ನಾನು ಇವಾಗ ದುಬೈಗೆ ಹೋದ್ರು ನನ್ನ ಪೇಷಂಟನ್ನು ನಾನು ಮ್ಯಾನೇಜ್ ನಾನು ಅಮೆರಿಕಕ್ಕೆ ಹೋಗಿದ್ದೆ, ನನ್ನ ಬಜ್ಪೆ ಸೆಂಟರಿಂದ ಫಾದರ್ ಮುಲ್ಲೂಸಲ್ಲಿ ಇದೆ. ಅವಾಗ ಎಲ್ಲ ಪೇಷಂಟನ್ನು ನಾನು ಆವಾಗ ಮಾತ್ರ ತುಂಬ ಕಷ್ಟ ಆಯಿತು ನನಗೆ. ಅಲ್ಲಿ ನೈಟ್ ಇರುವಾಗ ಇಲ್ಲಿ ಡೇ ಇರುವಾಗ ಅಲ್ಲಿ ನೈಟ್ ನನಗೆ. ಆದರೂ ನಾನು 24 hours ನಾನು ಎಲ್ಲ ಪೇಷಂಟನ್ನು ಮ್ಯಾನೇಜ್ ಮಾಡಿದೆ. ಹೇಗೆ? ಮೊಬೈಲ್. ಅಂದ್ರೆ ನಮಗೆ ತುಂಬ ಯೂಸ್ ಆಗ್ತದೆ. ಕೆಟ್ಟದ್ದು ಯಾವಾಗ? ನೀವು ಮಕ್ಕಳಿಗೆ ಅವರಿಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಲಿ. ಇವಾಗ ಅವರಿಗೆ ಕೆಲವು ನೋಡಿ, ನಾನು ಮೆಡಿಕಲಲ್ಲಿ ಓದುವಾಗ PG ಓದುವಾಗ ಸಹ ನನ್ನ ಎಕ್ಸಾಮಿನೇಷನ್ ಟೈಮಲ್ಲಿ ನನ್ನ ಬೆಡ್ ಅಲ್ಲಿ ನಾನು ಬೆಡ್ ಹತ್ರ ಟೇಬಲ್ ಮತ್ತೆ ಚೇರ್ ಹಾಕಿ ಕೂತ್ಕೊಳ್ಳೋದು. ನನ್ನ ಬೆಡ್ಡಲ್ಲಿ ಫುಲ್ ಬುಕ್ಸ್ ಇವಾಗ ಸಹ ಇದಾವೆ. ಆಲ್ಮೋಸ್ಟ್ ಮೋರ್ ದೆನ್ 5 to 6 lakhs ವರ್ತ್ ಬುಕ್ಸ್ ಇದಾವೆ ನನ್ನ ಹತ್ರ, ಟೆಕ್ಸ್ಟ್ ಬುಕ್ಸ್. ಅಂದರೆ ನಮಗೆ ರೆಫರೆನ್ಸ್ಗೆ ಇಲ್ಲದಿದ್ರೆ ನಾವು ಆ ಲೈಬ್ರರಿಗೆ ಹೋಗಿ ಕೂತ್ಕೊಳ್ಬೇಕು. ಸೊ ನನಗೊಂದು ಹುಚ್ಚು, ಹಣ ಎಲ್ಲ ಕಲೆಕ್ಟ್ ಮಾಡೋದು, ಬುಕ್ಸ್ ತರೋದು. ನಮಗೆ ಓದುವ ಹುಚ್ಚು ಜಾಸ್ತಿ. ಮಕ್ಕಳಿಗೂ ಸಹ ನಾನು ಬುಕ್ ಓದುವ ಹುಚ್ಚು ಕಲಿಸಿದ್ದೇನೆ. ಅದೊಂದು ಬೆಸ್ಟ್. ನೀವು ಮಕ್ಕಳು ಸ್ಟಾರ್ಟ್ ರೀಡಿಂಗ್. ಏನಿಲ್ಲದಿದ್ರೂ ನಿಮ್ಮದು ಕಾರ್ಟೂನ್ಸ್ ಇದೆ, ಆರ್ಚೀಸ್ ಇದೆ, ಮತ್ತು ಟಿಂಟಿನ್ ಇದೆ, ಟಿಂಕಲ್ ಇದೆ, ಚಂದಮಾಮ ಇದೆ. ಓದಲಿಕ್ಕೆ ಶುರು ಮಾಡಿ, ಓದಬೇಕು ಮಕ್ಕಳು. ಇದು ಮೊಬೈಲಲ್ಲೇ ಓದೋದಲ್ಲ. ನಮಗೆ ಆವಾಗ ಟೆಕ್ಸ್ಟ್ ಬುಕ್ ಎಲ್ಲ ಏನು ಮೊಬೈಲ್ ಇರ್ತಿರ್ಲಿಲ್ಲ. ನಾನು PG ಮುಗಿಸುವ ತನಕ ಸಹ ನಾನು ಎಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಹರಡಿಕೊಂಡಿರ್ತಿತ್ತು. ನನಗೆ ಮಲಗಲಿಕ್ಕೆ ಜಾಗ ಇಲ್ಲ. ಮತ್ತೆ ಎಲ್ಲ ಫೋಲ್ಡ್ ಮಾಡಿ ಆ ಕಡೆ ಇಟ್ಟು ಒಂದು ಬದಿಯಲ್ಲಿ ಇನ್ನೊಂದು ಬದಿಯಲ್ಲಿ ನಾನು ಮಲಗ್ತಿದ್ದೆ. ಆವಾಗ ನಿದ್ದೆ ಸಹ ಜಾಸ್ತಿ ಬೀಳೋದಿಲ್ಲ, ಬೇಗ ಹೇಳಕ್ಕೆ ಓದ್ತೇವೆ. ಯಾಕಂದರೆ ಟೆನ್ಷನ್, ಎಕ್ಸಾಮ್ ಯಾವುದು ನಮ್ಮ ಲೈಫ್ ಇತ್ತು. ಆದರೆ ಇವಾಗ ಒಂದೊಂದು iPad ಅಂತ ಇಟ್ಕೊಳ್ತಾರೆ, ಅವು ಒಂದು ನೋಟ್ಬುಕ್, ಅದರಲ್ಲಿ ಎಲ್ಲ ಇರ್ತದೆ. ನನ್ನ ಮಗಳು ಹೇಳ್ತಾರೆ, ಮಮ್ಮ ವೈ ಯು ಆರ್ ಟೇಕಿಂಗ್ ಬುಕ್ಸ್ ಅಂತ ಕೇಳ್ತಾರೆ. ಬಿಕಾಸ್ ಅವರು ಡಾಕ್ಟ್ರೆ, ಅವರೆಲ್ಲ ಒಂದು iPad ನೋಟ್ಬುಕ್ ಇಟ್ಕೊಂಡು ಎಲ್ಲ ಇದೆ ಅದರಲ್ಲಿ. ಸರ್ಚ್ ಮಾಡಿದ್ರೆ ಸಾಕು, ಎಲ್ಲ ಏನ್ ಬೇಕು ಎಲ್ಲ. ಅಲ್ಲ, ಅವರೆಲ್ಲ ನೋಟ್ಸ್ ಅದರಲ್ಲಿ ಬರೆದಿರ್ತಾರೆ, ಎಲ್ಲ ಅದರಲ್ಲಿ ಬರೆದಿರ್ತಾರೆ. ಮೊದಲು ನಮ್ಮ ನೀವು ಒಂದು ಬುಕ್ ತಗೊಂಡ್ರೆ ಈ ಪೇಜ್ ಅಲ್ಲಿ ಆ ಟಾಪಿಕ್ ಇಲ್ಲ. ಐ ಯೂಸ್ ಟು ರೀಡ್ ಹೌ ಯು ನೋ ಮೈನ್ ಇಸ್ ಅ ಫೋಟೋಗ್ರಾಫಿಕ್ ಮೆಮರಿ. ಹೇಗೆ ಗೊತ್ತಾ, ನಾನು ಪೇಜ್ ನಂಬರ್ ನೋಡಿ ಆ ಪೇಜ್ ಅಲ್ಲಿ ಇದು ಇದೆ ಅಂತ ಓದ್ತಿದ್ದೆ. ಐ ವಾಸ್ ಲೈಕ್ ದಟ್ ಟಿಲ್ ಐ ಫಿನಿಶ್ ಮೈ PG. ನನಗೆ ಆ ಪೇಜ್ ನಂಬರ್ ನೆನಪಿದ್ರೆ ಆ ಪೇಜ್ ಅಲ್ಲಿ ಏನಿದೆ ಎಲ್ಲ ಪಿಕ್ಚರ್, ಯಾವ ಟಾಪಿಕ್ ಇದೆ ಹಾಗೆ ನೆನಪಿರ್ತಿತ್ತು. ಬಟ್ ಇವಾಗ ನಂದು ಸಹ ಮೆಮರಿ ಟುಸ್ಸಾಗಿದೆ. ಮೊದಲು ನಮ್ಮ ಅಮ್ಮನ ಮನೆ ನಾನು ಮದುವೆ ಆಗೋ ತನಕ ಮೊಬೈಲ್ ಡೈರೆಕ್ಟ್ರಿಗೆ ಎಲ್ಲರೂ ಕೇಳೋದು, ಜೆಸಿ ಅವರದ್ದು ನಂಬರ್ ಯಾವುದು, ಜೆಸಿ ಇವ್ರದ್ದು ನಂಬರ್ ಯಾವುದು ಅಂತ. ಬಿಕಾಸ್ ನನಗೆ ಅಷ್ಟು ಶಾರ್ಪ್ ಮೆಮರಿ ಇತ್ತು. ಇವಾಗ ಮೊಬೈಲ್ ಬಂದ ಮೇಲೆ ನಂದು ಮಕ್ಕಳದೇ ನಂಬರ್ ನನಗೆ ನೆನಪು ಇಲ್ಲ. ಇವಾಗ ಹಾಗೆ ಆಗಿದೆ. ನಾವು ಸಹ ಎಡಿಕ್ಟೆಡ್. ನಮ್ದು ಪಪ್ಪಂದು ಒಂದು ಸ್ಟೋರಿ ಇದೆ. ಅವ್ರಿಗೆ ಈಗಲೂ ಅವ್ರ ಮೊಬೈಲ್ ಅಲ್ಲಿ ನಂಬರ್ ಅನ್ನ ಸೇವ್ ಮಾಡ್ಕೊಳ್ಳೋದಿಲ್ಲ. ಇವ್ರ ನಂಬರ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಪಾಪ ಅವ್ರ ನಂಬರ್ ಯಾವ್ದು ಅಂತ ಕೇಳಿದ್ರೆ ಅವ್ರು ಪಟ್ ಅಂತ ಹೇಳ್ತಾರೆ, ಇಲ್ಲ ಇಷ್ಟೇ ನಂಬರ್ ಅಂತ. ಅದನ್ನ ನಾವು ಸರ್ಚ್ ಮಾಡಿದ್ರೆ ಹೌದು ಅದೇ ನಂಬರ್ ಆಗಿರುತ್ತೆ. ಅಂದ್ರೆ ನಾವು ಸೇವ್ ಮಾಡಿ ಇಟ್ಕೊಂಡಿರ್ತೀವಿ. ದಟ್ ವಾಸ್ ದ ಮೆಮರಿ. ನನಗೆ ನಾವು ವೆನ್ ವಿ ವೆ ಸ್ಮಾಲ್, ಮೈ ಪ್ರೀಸ್ಟ್ ಅಂಕಲ್ ವಾಸ್ ದೇರ್. ಅವ್ರು ಹೇಳಿದ್ರು, ಈ ವಾಸ್ ಲೈಕ್ ಅ ಫಾದರ್ ಫಿಗರ್ ಫಾರ್ ಮಿ. ಅವರು ಯೂಸ್ ಟು ಟೆಲ್ ಮಿ ಎವ್ರಿ ಡೇ, ದಿನಾಲೂ ನೀವು 10 ವಸ್ತು ಮಾಡಿದ್ರು. ನಾನು ಮಲಗುವ ಮೊದಲೇ ಹೌ ಮೈ ಮೆಮರಿ ನಾನು ಇಂಪ್ರೂವ್ ಮಾಡ್ತಿದ್ದೆ. ಮಲಗುವ ಮೊದಲು ನಮ್ಮದು ಪ್ರೇಯರ್ ಆದಮೇಲೆ ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಏನು ಮಾಡಿದ್ದೇನೆ ಅಂತ ನೆನಪು ಮಾಡಿಕೊಳ್ಳೋದು. ಒಂದು ಮಿಸ್ ಆದರೆ ಅದು ಏನು ಮಾಡಿದೆ ಅಂತ ಎದ್ದು ಕೂತ್ಕೊಂಡು ಅದು ನೆನಪು ಬರೋ ತನಕ ನಿದ್ದೆ ಮಾಡ್ತಿರ್ಲಿಲ್ಲ. That way I used to improve. Like your father, he has kept that memory for the numbers. I had kept it. ನಾನು ಇಟ್ಟಿದ್ದೆ. ಆದರೆ ಇವಾಗ ಮೊಬೈಲ್ ಬಂದ ಮೇಲೆ ಎಷ್ಟೊಂದು ಬೇರೆ ವಿಚಾರಗಳು ತಲೆಯಲ್ಲಿ ತುಂಬಿದೆ. ಅದು ಮೊಬೈಲ್ ನಂಬರ್ ಇವಾಗ ನೆನಪೇ ಉಳಿದಿಲ್ಲ. ಬಟ್ ಸರ್ಟನ್ ಥಿಂಗ್ಸ್ ನಾನು ಫೊಗೆಟ್ ಮಾಡಲ್ಲ. ಆದರೆ ಮೊಬೈಲಿಂದ ಗುಡ್ನೆಸ್ ಇದೆ, ಬ್ಯಾಡ್ ಇದೆ. ಆದರೆ ಮಕ್ಕಳಿಗೆ ಓನ್ಲಿ ನೀವು ಮಕ್ಕಳಿಗೆ ಇದರಿಂದ ಒಂದು ಸಿಗೋದಂದರೆ ಆರೋಗ್ಯ ಜಾಗೃತಿ ಸಿಗುತ್ತೆ. ರೋಗಗಳು ಏನಿದ್ರೆ ನಿಮಗೆ ಅದರದೊಂದು ನಾಲೆಜು ಸಿಗ್ತದೆ.
ಕೆಲವು ಸರ್ತಿ ಫಿಟ್ನೆಸ್, ಬಟ್ ಎಲ್ಲ ಫಿಟ್ನೆಸ್ ನೀವು ಕೇಳಕ್ ಹೋಗ್ಬೇಡಿ. ಆ ಒಂದು ನಾನು ಇವಾಗ ದಪ್ಪ ಇದ್ದೇನೆ, ಸೊ ಸಮ್ಟೈಮ್ಸ್ ನಾನು ನೋಡ್ತೇನೆ ಹೌ ಟು ಲೂಸ್ ಮೈ ವೆಯ್ಟ್ ಅಂತ. ಆದರೆ ಮೈ ವೆಯ್ಟ್ ಇಸ್ ನಮ್ದು ಹೆರಿಡಿಟ್ರಿ ಸಹ ಇದೆ, ಅದಕ್ಕೆ ಹೇಳೋದಲ್ಲ. ನಾನು ನನಗೆ ಟೈಮಿಂಗೇ ಇಲ್ಲ ತಿನ್ಲಿಕ್ಕೆ, ಸಿಕ್ಕಿದಾಗ ತಿಂದು ಬಿಡ್ತೇನೆ. ನಾನು ಯೋಚಿಸೋದಿಲ್ಲ ಸ್ವಲ್ಪ ತಿನ್ಬೇಕು ಜಾಸ್ತಿ ತಿನ್ಬೇಕು, ನನಗೆ ಯೋಚಿಸದೆ ಏನೋ ಯೋಚನೆ ಮಾಡ್ತಾ ಇರ್ತೇನೆ, ತಿಂತಾ ಇರ್ತೇನೆ. ಅದು ಸಹ ತಪ್ಪು. ಹೆರಿಡಿಟ್ರಿ ಅಂತ ಹೇಳಿ ನಾನೊಂದು ಬ್ಲೇಮ್ ಮಾಡೋದಲ್ಲ, ನನ್ನದು ಸಹ ತಪ್ಪಿದೆ. ಆದರೆ ನಾನು ಇವಾಗ ಓಪನ್ ಮಾಡ್ಲಿಕ್ಕೆ ಹೋದ್ರೆ ಎಷ್ಟೊಂದು ಫಿಟ್ನೆಸ್ಗಳು ಇದ್ದಾವೆ. ಒಬ್ರು ಹೇಳ್ತಾರೆ ಈಟ್ ಬನಾನಾಸ್, ಸಂಬಡಿ ಸೇಸ್ ಫ್ರೂಟ್ಸ್ ಅನ್ನು ಮುಟ್ಟಬೇಡಿ, ಒಬ್ರು ಹೇಳ್ತಾರೆ ಅನ್ನವನ್ನು ಮೂಸಿ ನೋಡಬೇಡಿ, ಒಬ್ರು ಹೇಳ್ತಾರೆ ಅನ್ನವನ್ನು ತಿನ್ನಿ, ಒಬ್ರು ಹೇಳ್ತಾರೆ ಎಗ್ ಅನ್ನು ತಿನ್ನಿ, ಒಬ್ರು ಹೇಳ್ತಾರೆ ಚಿಕನ್ ಅನ್ನು ತಿನ್ನಿ. ಯಾರದು ಕೇಳೋದು? ಯಾರದು ಕೇಳಬೇಡಿ. ನಿಮ್ಮ ರೆಗ್ಯುಲರ್ ಊಟದ ನಿಯಮ ಇದೆ, ಅದರಲ್ಲಿ ಪೋರ್ಷನ್ ಕಟ್ ಮಾಡಿಕೊಳ್ಳಿ. ಅದರಲ್ಲಿ ಜಾಸ್ತಿ ಫ್ಯಾಟ್ ಇರೋದು ತಿನ್ನಬೇಡಿ. ಫ್ರೈ ಮಾಡಿದ್ದು ಡೀಪ್ ಫ್ರೈ, ಅದರಲ್ಲಿ ಎಣ್ಣೆ ಇಳ್ಕೊಳ್ಳುತ್ತೆ. ನಮ್ಮ ಬಾಡಿಗೆ ಬಂದಾಗ ಅದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಆಗ್ತದೆ. ಓಕೆ, ಅದು ಚರ್ಬಿಯಾಗಿ ಕುತ್ಕೊಳ್ತದೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಗ್ರಿಲ್ಡ್ ಫುಡ್ ತಿನ್ಬೋದು, ಫ್ರೆಶ್ ವೆಜಿಟೇಬಲ್ಸ್, ತರಕಾರಿ, ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತಾರೆ, ಒಗ್ಗರಣೆ ತಡ್ಕ ಕೊಟ್ಟು. ಅದು ಸಾಂಬಾರ್ ನಮ್ದು ತಾಲಿ ಫುಡ್ ಇಸ್ ದ ಬೆಸ್ಟ್. ಅದರಲ್ಲಿ ಎಲ್ಲ ಇದೆ ಆಕ್ಚುಲಿ. ಅದಕ್ಕೆ ನಮ್ದು ಹಿರಿಯರೆಲ್ಲ ಪರ್ಫೆಕ್ಟ್ ಹೆಲ್ತ್ ಫಿಟ್ ಆಗಿರ್ತಾರೆ. ಅದು ಬಿಕಾಸ್ ಆಫ್ ತಾಲಿಯಲ್ಲಿ ನೋಡಿ ಪ್ರೋಟೀನ್ ಇತ್ತು, ಕಾರ್ಬೋಹೈಡ್ರೇಟ್ ಇತ್ತು, ಫ್ಯಾಟ್ ಇತ್ತು, ಮತ್ತೆ ಒಂದು ಪ್ರೋಬಯೋಟಿಕ್ ಹೇಳ್ತಾರೆ, ದೊಡ್ಡದು ಹೆಸರು ಕೊಟ್ಟಿದ್ದಾರೆ ಆ ಮಜ್ಜಿಗೆಗೆ, ಪ್ರೋಬಯೋಟಿಕ್. ಅದು ಮಜ್ಜಿಗೆ. ಮೊದಲೆಲ್ಲ ಊಟ ಆದ್ಮೇಲೆ ಒಂದು ಮಜ್ಜಿಗೆ ಕುಡಿತಿದ್ರು, ಅದೇ ಪ್ರೋಬಯೋಟಿಕ್, ಡೈಜೆಷನ್ ಆಗಿ ಹೋಗ್ತಿದ್ರು. ನಾವು ಎಲ್ಲ ನಮ್ಮ ಹಿರಿಯರು ಮಾಡಿದೆಲ್ಲ ವೆರಿ ನೈಸ್ ಥಿಂಗ್ಸ್. ಆದರೆ ನಾವು ಅವರನ್ನು ಅಂತ ಇಟ್ಟು ನಾವು ಇವಾಗ ಡಯಟ್, ಮತ್ತೆ ವೆಜ್ ಡಯಟ್, ಕೀಟೋ ಡಯಟ್, ಎಗ್ ಡಯಟ್ ಅಂತ ಓಡ್ತಾ ಇದ್ದೇವೆ. ಎಲ್ಲವನ್ನು ನಾವು ಫಾರಿನರ್ ಅಲ್ಲ, ನಾವು ಇಂಡಿಯನ್ಸ್, ಭಾರತೀಯರು. ನಾವು ಭಾರತದಲ್ಲಿ ಹುಟ್ಟಿದವರು. ನಮ್ಮದು ಕಲ್ಚರ್ ಎಷ್ಟು ರಿಚ್, ನಮ್ಮದು ಹೆರಿಟೇಜ್ ಎಷ್ಟು ರಿಚ್. ನಾವು ನಮ್ಮದ್ರಲ್ಲೇ ಎಲ್ಲ ಪೋರ್ಷನನ್ನು ಕಮ್ಮಿ ಮಾಡಿಕೊಳ್ಳಿ. ಮತ್ತೆ ಅದರಲ್ಲೇ ನೀವು ನೋಡಿ, ನಾವು ದಿನಾಲು ಊಟ ಮಾಡೋದ್ರಲ್ಲೇ ಕಮ್ಮಿ ಮಾಡಿಕೊಳ್ಳಿ. ಯೋಚನೆ ಮಾಡಿ ಊಟ ಮಾಡಬೇಕು, ಅವಾಗ ಎಲ್ಲ ಸರಿ ಆಗ್ತದೆ. ಅದಕ್ಕೆ ನಾವು ಎಷ್ಟು ಬೇಕು ನಾವು ಅಷ್ಟು ತಿನ್ಕೊಂಡು ಆಮೇಲೆ ಬ್ಲೇಮ್ ಮಾಡೋದಲ್ಲ. ಮತ್ತೆ ನೋಡಿ, ಇನ್ನೊಂದು ಇದು ಪೌಷ್ಟಿಕ ಆಹಾರ ಏನು, ಮಾನಸಿಕ ಮತ್ತು ಆರೋಗ್ಯದ ಬಗ್ಗೆ ಶಿಕ್ಷಣ ಸಹ ನೀಡ್ತದೆ. ನಮಗೆ ವ್ಯಾಕ್ಸಿನೇಷನ್, ಲಸಿಕೆ ಯಾವಾಗ ಏನು ತಗೊಳ್ಬೇಕು, ಇವಾಗ HPV ವ್ಯಾಕ್ಸಿನೇಷನ್ ಎಲ್ಲಿ ನೀವು ತಗೊಳ್ಬೋದು, ಹೇಗೆ ತಗೊಳ್ಬೋದು ಹೇಳ್ತಾರೆ. ಕೆಲವು ಕಡೆ ನಿಮಗೆ ವ್ಯಾಯಾಮಗಳು, ಈ ಏಜ್ಗೆ ಎಂಥ ವ್ಯಾಯಾಮ ಮಾಡ್ಬೋದು ಹೇಳಿಕೊಡ್ತಾರೆ. ಮತ್ತೆ ಕೆಲವು ಆರೋಗ್ಯಗಳನ್ನು ಹೇಗೆ ತಡೆಗಟ್ಬೋದು. ಇವಾಗ ಟ್ಯೂಬರ್ಕುಲೋಸಿಸ್ ಬಂದರೆ ಹೇಗೆ ತಡೆಗಟ್ಬೋದು. ನಿಮ್ಗೆ ನಾಚಿಕೆ ಆಗ್ಬೋದು, ಎಲ್ಲಾದ್ರೂ ಕೇಳಿದ್ರೆ ಏನು ಯೋಚಿಸ್ತಾರೆ, ಅಲ್ಲೆಲ್ಲ ನೋಡ್ಕೊಳ್ಬೋದು. ಮಾತ್ರ ಗೂಗಲ್ ಮಾತದಲ್ಲಿ ಎಲ್ಲ ಸಹ ಸರಿ ಇದೆ ಅಂತ ಯೋಚಿಸ್ಬೇಡಿ. ಅದು ಯಾರೋ ಹ್ಯೂಮನ್ ಬೀಂಗ್ಗೆ ಬರೆಯುವುದಲ್ವಾ, ಕೆಲವು ಸರ್ತಿ ತಪ್ಪು ಇರ್ತದೆ. ಅದಕ್ಕೆ ನೀವು ಡಾಕ್ಟರ್ನ ಬಿಟ್ಟು ಓಡಬೇಡಿ, ನಮ್ಮನ್ನೆಲ್ಲ ಬಿಟ್ಟು ಓಡಬೇಡಿ. ನಮ್ಮ ಹತ್ರ ಬಂದು ಒಂದು ಕನ್ಸಲ್ಟೇಷನ್ ಮಾಡಿ ಹೋದ್ರೆ ನಾವು ಸರಿ ನಿಮ್ಗೆ ಡೈರೆಕ್ಷನ್ ಕೊಡ್ತೇವೆ. ಈಗ ಮೇಡಮ್, ಈ ಸೋಷಿಯಲ್ ಮೀಡಿಯಾದಿಂದ ದೈಹಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ದೈಹಿಕ ಆರೋಗ್ಯದ ಮೇಲೆ ಅಂದರೆ ಮೇನ್ಲಿ ಏನಾಗ್ತದೆ ಗೊತ್ತಾ, ಅವರು ತುಂಬ ನೋಡಿ ಕಣ್ಣಿದು ಇದು ಇದು ಬರ್ತದೆ, ಕಣ್ಣಿದು ನೋವು, ಇದು ಜಾಸ್ತಿ ಆಗ್ತದೆ ಪವರ್. ಎರಡನೇದು ಮಾನಸಿಕ ಒತ್ತಡ. ಅಲ್ಲಿ ಓಡ್ತಾರೆ, ನೋಡ್ತಾರೆ, ಅಯ್ಯೋ ನನಗೆ ಅದು ಇಲ್ಲ, ನಾನು ಹೇಗೆ ಅದು ಅಚೀವ್ ಮಾಡೋದು, ನನಗೆ ಅದು ಬೇಕು, ಅವರು ಅದರಲ್ಲಿ ಯೋಚನೆ ಮಾಡಿರ್ತಾರೆ. ಮತ್ತೆ ನೋಡಿ, ನಾವು ಇವಾಗ ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಬಂದರೆ ಏನಾಗುತ್ತೆ, ನಾವು ಅದೇ ಇದರಲ್ಲಿ ಯೋಚನೆ ಮಾಡಲ್ವಾ. ನಾವು ಕಾಂತಾರ ನೋಡಿ ಆದಮೇಲೆ ಎಲ್ಲರಿಗೂ ಗೊತ್ತು ಇವಾಗ ಭೂತದ್ದು ಕೋಲ ಏನು ಅದು ಅಂತ. ನಾವು ಸಹ ಇಂಟ್ರೆಸ್ಟ್ ಆಗಿ ನಾನು ಸಹ 2 ಕೋಲಕ್ಕೆ ಹೋಗಿ ನೋಡಿಕೊಂಡು ಬಂದೆ. ಯಾಕೆ? ನಾನು ಪಿಕ್ಚರ್ ನೋಡಿದ್ರಿಂದ. ಸೇಮ್ ಇದರಲ್ಲೂ ಮೀಡಿಯಾದಲ್ಲಿ ಡೇ ಆ್ಯಂಡ್ ನೈಟ್ ಅವ್ರು ನೋಡ್ತಾ ಇರ್ತಾರೆ, ಅವ್ರು ಯೋಚಿಸ್ತಾರೆ ಅದೇ ಜೀವನ ಅಂತ. ಅಲ್ಲಿ ಎಲ್ಲ ಆ್ಯಕ್ಟರ್ಗಳು ಚಂದ ಇದ್ದಾರೆ. ಇವಾಗ ಕೊರಿಯನ್ ಡ್ರಾಮಾ ಅಂತ ಏನು ಮುಚ್ಚು ಕೆ ಡ್ರಾಮಾಸ್. ಅವರು ಎಲ್ಲರೂ ನೋಡ್ಲಿಕ್ಕೆ ದೇರ್ ಸ್ಕಿನ್, ಅವ್ರದ್ದು ಸ್ಕಿನ್ ಎಷ್ಟು ಪಳಪಳ ಅಂತ ಇದೆ. ಎಲ್ಲರಿಗೂ ಅದೇ ಸ್ಕಿನ್ ಬೇಕು, ನ್ಯಾಚುರಲ್ ಅಲ್ಲ ಅದು. ಅದು ಅವರದು ಅವರು ಹಾಗೆ ಅವರದು ಕೊರಿಯಾದಲ್ಲಿ ಎಲ್ಲರೂ ಹಾಗೆ, ನಾವು ಹಾಗೆ ಆಗಕ್ಕಾಗತ್ತಾ? ನಮ್ಮ ಸ್ಕಿನ್ ನಮ್ದು, ನಮ್ಮ ಬ್ಯೂಟಿ ನಮ್ದು.
ಎಲ್ಲರೂ ಬಿಳಿ ಇದ್ರೇನೆ ಚಂದಲ್ಲ, ಬಿಳಿ ಇದ್ರೆ ಬಿಳಿ ಜಿರ್ಲೆಗೆ ಕಾಣ್ತಾರೆ. ನಾವು ಇಂಡಿಯನ್ಸ್ನವರು ಆ್ಯಕ್ಚುಲಿ ಆರ್ ವೆರಿ ಬ್ಯೂಟಿಫುಲ್. ನಮ್ಮದು ಕಪ್ಪು ಕೂದಲು, ಕಪ್ಪು ಕಣ್ಣು, ವೀಟಿಶ್ ಸ್ಕಿನ್, ಅದು ಬ್ಯೂಟಿ ಆ್ಯಕ್ಚುಲಿ. ಏನೋ ಕಾಂಬಿನೇಷನ್ ನಮ್ಮದು. ನಾನು ಹೇಳಿದಲ್ಲ, ಯಾರಿಗೂ ತೋರಿಸ್ಬೇಡಿ ಹೊರಗಿನವ್ರಿಗೆ, ಮತ್ತೆ ಹೊಡಿಲಿಕ್ಕೆ. ಸೊ ಇದು ತಪ್ಪು ಭಂಗಿ. ಇನ್ನೊಂದು ತಲೆನೋವು ಆಯ್ತಾ, ತಪ್ಪು ಭಂಗಿ ಅಂದ್ರೆ ಗೂನ್ ಬೆನ್ನದು. ಆ್ಯಂಡ್ ಕೂತು ಅದು ಏನು ಆಕ್ಟಿವಿಟೀಸನ್ನೆಲ್ಲ ಇಡೀ ದಿನ ಮೊಬೈಲ್ ಇಲ್ಲೇ ಕೂತ್ಕೊಂಡೇ ನೋಡಬೇಕು. ಜಾಸ್ತಿ ವೆಯ್ಟ್, ಮತ್ತೆ ನಿದ್ರೆದು ಸಮಸ್ಯೆಗಳು. ಅಂದರೆ ದೇ ಆರ್ ಡಿಸ್ಟರ್ಬ್ಡ್. ಅದರಲ್ಲಿ ನೋಡಿ ನನಗೆ ಆಗಲಿಲ್ಲ, ನನಗೆ ಬೇಕು, ಹಾಗೆ ಮಾಡೋದು, ಅದೇ ಯೋಚನೆಯಲ್ಲಿ ಇರ್ತಾರೆ. ಅವ್ರಿಗೆ ರಿಯಾಲಿಟಿ ತಪ್ತದೆ. ರಿಯಾಲಿಟಿ ಮತ್ತೆ ಇನ್ನೊಂದು ಏನಾಗ್ತದೆ, ಫೋಮೋ ಅಂತ ಹೇಳಿದ್ರೆ ದೇ ಆರ್ ಮಿಸ್ಸಿಂಗ್ ದ ರಿಯಾಲಿಟಿಯಲ್ಲಿ ಮಿಸ್ ಆಗ್ತಾ ಇದೆ. ಮಿಸ್ ಆಗಿ ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಅವರ ದಿನನಿತ್ಯ ಚಟುವಟಿಕೆಯಲ್ಲಿ ಅವ್ರ ಮೊಬೈಲ್ ಅನ್ನೇ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿದ್ದಾರೆ. ಮೊಬೈಲ್ ಬಿಟ್ರೆ ಏನೂ ಇಲ್ಲ. ದಿನನಿತ್ಯ ಚಟುವಟಿಕೆಯಲ್ಲಿ ಏನ್ ಬೇಕಾದ್ರೂ ಹೋಗ್ಲಿ, ನನ್ನ ಹತ್ರ ಮೊಬೈಲ್ ಇದೆ, ನಾನ್ ಜೀವಿಸ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಜೀವನ ಮಾಡೋದಕ್ಕೆ ಏನ್ ಬೇಕು. ಅಲ್ಲ, ಇವಾಗ ತಂದೆ ತಾಯಿಗಳ ಹತ್ರ ಸಂಪರ್ಕನೂ ತಪ್ಪಿದೆ. ಹೌದು, ಅವರಿಗೆ ಅವರ ತಂದೆ ತಾಯಿದು ಮುಖ ಪರಿಚಯ ಸರಿ ಇದೆಯಾ ಇಲ್ಲ ಗೊತ್ತಿಲ್ಲ. ಅವ್ರು ಎಷ್ಟು ದಿನ ಆಯ್ತು ಅವರು ರಿಯಲಿ ಮುಖ ಸರಿಯಾಗಿ ನೋಡ್ಕೊಂಡು. ದಟ್ ಈಸ್ ದ ಪ್ರಾಬ್ಲಮ್. ಒಟ್ಟಾರೆ ಒಂಥರ ಆರೋಗ್ಯ ಎಲ್ಲ ಏರುಪೇರಾಗ್ತದೆ. ಅದಕ್ಕೆ ನಾವು ಆರೋಗ್ಯವನ್ನು ಫಿಟ್ ಆಗಿ ಇಡಬೇಕಾದ್ರೆ ನಾವು ನಮ್ಮ ಇದು ಪರಿಣಾಮವನ್ನು ನಿಯಂತ್ರಿಸಬೇಕಂದ್ರೆ ಫಸ್ಟ್ ಟೈಮಿಂಗ್ಸ್, ಎರಡನೇದು ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಟೀಚರ್ಸ್ಗಳು ಸಹ, ಸ್ಕೂಲಲ್ಲಿ ಫ್ರೆಂಡ್ಸ್ಗಳು ಸಹ. ಅದು ರಿಯಾಲಿಟಿ ಅಲ್ಲ, ಅದು ಒಂಥರ ಮೂವಿಯಾಗೆ. ಮೂವಿ ರಿಯಾಲಿಟಿಯಾ? ಯಾವ ಮೂವಿನೂ ರಿಯಾಲಿಟಿ ಅಲ್ಲ. ಕಾಜಲು ನಮ್ದು ಒಟ್ಟು ಮಾಧುರಿ ದೀಕ್ಷಿತ್ ಮೇಕಪ್ ಹಾಕಿದ್ರೆ ಹಾಗಿದ್ದಾರೆ, ಮೇಕಪ್ ತೆಗೆದು ಹೇಗಿದ್ದಾರೆ ಗೊತ್ತಾ? ನಮ್ ತರನೇ ಇದ್ದಾರೆ. ನಾವು ಗುರ್ತಾನೆ ಹಿಡಿಯಲ್ಲ, ನಾವೇ ಬೆಟರ್ ಕಾಣ್ತೇವೆ. ನಾವೆಂದ್ರೆ ಎವ್ರಿ ಡೇ ವಿ ಆರ್ ಗೋಯಿಂಗ್ ಫಾರ್ ದ ಕೆಲ್ಸಕ್ಕೆ ಹೋಗುವಾಗ ನಾವು ಸ್ವಲ್ಪ ಪ್ರೆಸೆಂಟೇಬಲ್ ಆಗಿ ಹೋಗ್ತೇವೆ. ತುಂಬಾ ಸಲ ಕಮ್ಮಿ ಸಲ ಅಟ್ಲೀಸ್ಟ್ ಪ್ರೆಸೆಂಟೇಬಲ್ ಆಗಿ ಹೋಗ್ತೇವೆ. ಅವರನ್ನು ನೋಡೋಕೆ ಆಗಲ್ಲ, ನೀವು ನೋಡಿದ್ರೆ ಆಕ್ಚುಲಿ ಹಾಗೆ ಇರ್ತಾರೆ. ಅದು ರಿಯಾಲಿಟಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಹೋಗ್ಬೇಕು. ಇದು ಏನ್ ಹೇಳ್ತಾರೆ, ಪಿಕ್ಚರ್, ಅದು ಪಿಕ್ಚರ್ ಅಲ್ಲಿ ಬರೋದು ಮಾತ್ರ, ಅದೆಲ್ಲ ಆಕ್ಟಿಂಗ್. ನಾವು ಪಿಕ್ಚರ್ ಅನ್ನ ನೋಡಿ ಮೋಸ ಹೋಗ್ಬಾರ್ದು ಮಕ್ಕಳಿಗೆ. ಅದು ಇದು ನಿಯಂತ್ರಿಸಬೇಕು. ಇನ್ನೊಂದು ಹಾನಿಕಾರಕ ವಿಷಯಗಳಿದ್ದಾವೆ, ಅದರಿಂದ ದೂರ ಇಡಬೇಕು. ಮಧ್ಯೆ ಮಧ್ಯೆ ಅವರಿಗೆ ಹೇಳಿ, ಇಷ್ಟೇ ಟೈಮಿಗೆ ಮೊಬೈಲ್, ಉಳಿದ ಟೈಮಿಗೆ ನೋ ಮೊಬೈಲ್. ಸ್ಟ್ರಿಕ್ಟ್ ಆಗಿ ಒಂದು ಕಟ್ಟುನಿಟ್ಟಿನ ಅವರಿಗೆ ರೂಲ್ಸ್ ಹೇಳಬೇಕು. ನಾನು ಕ್ಲಾಸಿಗೆ ಹೋದ್ರೆ ಫಸ್ಟ್ ರೂಲ್ ನಾನು ಹೇಳೋದು, ಎವ್ರಿಬಡಿ ಕ್ಲಾಸಲ್ಲಿ ತೆಗೆಯುವಾಗ ಸ್ವಿಚ್ ಆಫ್ ದ ಮೊಬೈಲ್. ಮತ್ತೆ ನಂದು ಸ್ಟಾಫಿಗೆ ಸಹ ಹಾಸ್ಪಿಟ್ಲಿಗೆ ಎಂಟರ್ ಆದರೆ ಮೊಬೈಲನ್ನು ಇಟ್ಟು, ಇಲ್ಲದಿದ್ದರೆ ನಾನಿಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಪೇಷಂಟ್ ಬಂದರೆ ಮೊಬೈಲ್. ಸೊ ಮೊಬೈಲ್ ಡೆಪಾಸಿಟ್ ಮಾಡಿ. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಟೈಮ್ ಸಿಕ್ಕಿದ್ರು ಸಾಕು, ನಾನು ಮೊಬೈಲ್ ನೋಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ವಾ? ಮುಂಚೆ ಇಲ್ಲ ಆತರ ಇರ್ಲೇ ಇಲ್ವಾ? ಮೊಬೈಲ್ ಇಲ್ದೆ ಎಷ್ಟೋ ಜನ ಇದ್ರು, ಅವಾಗ ಆಗ್ತಿರೋದು ಇವಾಗ ಯಾಕೆ ಆಗ್ತಾ ಇಲ್ಲ? ಆಗೋದಿಲ್ಲ ಅಂದ್ರೆ ಎವ್ರಿಬಡಿ ಅಷ್ಟೇ ಯೋಚಿಸ್ತಾ ಇರೋದು, ಎಲ್ಲರೂ ಅದೇ ಬೇಕೇ ಬೇಕು ಅಂತ. ಸೊ ಆನ್ಲೈನ್ ಆಫ್ಲೈನ್ ಜೀವನಕ್ಕೆ ಒಂಥರ ಈಕ್ವಿಲಿಬ್ರಿಯಂ ಮಾಡಿದರೆ ನಮಗೆ ಒಂಥರ ಸಮತೋಲನ ಬರ್ತದೆ. ಅಂದರೆ ಮ್ಯಾನೇಜ್ ಆಗ್ತದೆ, ಈಕ್ವಲ್ ಆಗ್ತದೆ. ಆನ್ಲೈನ್ ಆಫ್ಲೈನ್ ಜೀವನವನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಮೀಡಿಯಾ ಲಿಟ್ರಸಿ, ಎಷ್ಟು ಮೀಡಿಯಾ ಬೇಕು, ಎಷ್ಟು ಮೀಡಿಯಾ ಬೇಡ, ಅದು ಮಾಹಿತಿ ಇರಬೇಕು. ದೆನ್ ಇನ್ನೊಂದು ಅಂತ ಹೇಳಿದರೆ, ಇನ್ನೊಂದು ಹೊಸ ಇದು ಶುರು ಮಾಡಿದ್ದಾರೆ ಗೊತ್ತಾ ನಿಮಗೆ, ಟಚ್ ದ ಗ್ರಾಸ್ ಅಂತೆ ಆಕ್ಟಿವಿಟಿ. ನಾವು ಮೊದಲು ಇಡೀ ದಿನ ನಮಗೆ ರಜೆ ಅಂದರೆ ಏನು ಗೊತ್ತಾ, ಇನ್ ಮೈ ಮಮ್ಮಿ ನಮ್ಮ ಅಮ್ಮನ ಮನೆಯಲ್ಲಿ, ನಮ್ಮ ತಂದೆ ತಾಯಿ ಮನೆಯಲ್ಲಿ 1000 ಪಾಟ್ಸ್ ಇತ್ತು. ಓಕೆ, ನಮ್ದು ಹಾಲಿಡೇ ಬಂದ ಕೂಡಲೇ ನಾವು ಆ 1000 ಪಾಟ್ಸ್ ರೀಪಾಟಿಂಗ್ ಮಾಡಬೇಕು. ಓಕೆ, ಮತ್ತೆ ಫುಲ್ ಪ್ಲಾಂಟ್ಸ್ ಹಾಕಿ ಫ್ರೆಶ್ ಪಾಟ್ಸ್ ರೀಪಾಟಿಂಗ್ ಮಾತ್ರ ಅಲ್ಲ, ಆ ಪಾಟ್ಸ್ಗಳನ್ನೆಲ್ಲ ಸ್ಕ್ರಬ್ ಮಾಡಿ ಪೇಂಟ್ ಮಾಡಿ ಅದರಲ್ಲಿ ರೀಪಾಟಿಂಗ್ ಮಾಡಿ ಮಾಡ್ತಾ ಇದ್ದು. ಎವ್ರಿ ಏಪ್ರಿಲ್ ಮೇ ಅಕ್ಟೋಬರ್ ಅಲ್ಲಿ 2 ಸರ್ತಿ ವರ್ಷಕ್ಕೆ, ಪ್ಲಸ್ ವರ್ಷಕ್ಕೊಂದ್ಸರ್ತಿ ಏಪ್ರಿಲ್ ಮೇಲಿ ದೊಡ್ಡ ಹಾಲಿಡೇ ಅಲ್ವಾ, ಇಡೀ ನಮ್ಗೆ ಗ್ರಿಲ್ ಇತ್ತು ಪೋರ್ಟಿಗೆ ಹೋಗಿ, ಆ ಗ್ರಿಲ್ ಪೇಂಟ್ ಮಾಡ್ತಾ ಇದ್ವು ನಾವೇ. ಓಕೆ, ನಾವು ಎಲ್ಲ ಸಿಬ್ಲಿಂಗ್ ಸೇರಿ. ಇವಾಗ ಮಕ್ಕಳಿಗೆ ಪೇಂಟ್ ಅಂತ ಹೇಳಿದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಯಾಕಂದ್ರೆ ಮೊಬೈಲಲ್ಲೇ ಆಗುತ್ತೆ, ಮೊಬೈಲೇ. ಸೊ ಇವಾಗ ಹೊಸ ಇದು ಒಂದು ದಿವಸ ನಾನೊಂದು ಸ್ಟೂಡೆಂಟ್, ಮ್ಯಾಮ್ ನನಗೆ ನಾವು ದೊಡ್ಡ ಆಕ್ಟಿವಿಟಿ ಮಾಡಲಿಕ್ಕೆ ಟಚ್ ದ ಗ್ರಾಸ್ ಗ್ರೂಪಿಗೆ ಸೇರಿದ್ದೇನೆ.
ನಾನು ಕೇಳಿದೆ ಏನಿದು ಟಚ್ ದ ಗ್ರಾಸ್. ನೋ, ದಿನಕ್ಕೆ 2 ಸರ್ತಿ ಹೋಗಿ ಗ್ರಾಸನ್ನು ಟಚ್ ಮಾಡಿ ಬರುದಂತೆ. ಓಕೆ, ಅದು ಸಹ ಒಳ್ಳೇದೇ. ಮತ್ತೆ ಏನು ಆಕ್ಟಿವಿಟಿ, ನಾವು ಇಡೀ ದಿನ ಹಿತ್ತಲಲ್ಲೇ ಇರ್ತಿದ್ದು. ಓಕೆ ಓಕೆ, ನಾನು ಕಂಪೇರ್ ಮಾಡಲ್ಲ, ನಮ್ಮ ಟೈಮ್ ಬೇರೆ ಇತ್ತು. ಹೌದು. ಆದರೂ ಒಂದು ಹಾಲಿಡೇಲಿ ಒಂದು 4 ಪಾಟ್ ಇಟ್ಕೊಂಡು ನೀವು ಮಾಡ್ಬೋದಲ್ವಾ. ಗಾರ್ಡನಿಂಗ್ ಎಷ್ಟು ಚಂದ. ನೀವೊಂದು ಬೆಂಡೆಕಾಯ್ದು ಗಿಡ ಬೀಜ ಹಾಕಿದ್ರೆ ಅದು ಗಿಡ ಬರುದು, ಅದೇ ಬೆಂಡೆಕಾಯಿ ಹಾಕೋದು ಎಷ್ಟು ಖುಷಿ ಗೊತ್ತಾ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಆದ ಬೆಂಡೆಕಾಯಿಯನ್ನು ಅಡುಗೆ ಮಾಡಿ. ನಾನು ದುಬೈಲಿರುವಾಗ ಬಾಲ್ಕನಿಯಲ್ಲಿ ಬೆಂಡೆಕಾಯಿ ಮತ್ತು ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು, ಪುದೀನ, ಸೆಲರಿ ಮತ್ತು ಇದು ಟೊಮ್ಯಾಟೊ ಮತ್ತು ಇನ್ನೊಂದು ನಾನು ಗ್ರೋ ಮಾಡಿದ್ದು ಅದು ನಾವು ನೆಟಿವಿಟಿಗೆ ಇದು ಮಾಡ್ತೀವಲ್ಲ, ದಂಟು, ಪೀರೆದು ದಂಟು, ಮತ್ತು ಕೆಸು ಅಲ್ಲ, ಇನ್ನೊಂದು ದಂಟು ಹಾಕ್ತೇವೆ, ಅದು 2 ಸಾರು ಮಾಡಲಿಕ್ಕೆ. ನನಗೆ ಅದು ಆವಾಗ ಅದು ಬೇಕು. ಸೊ ಅದನ್ನು ನಾನು ಚಟ್ಟಿಯಲ್ಲಿ ಹಾಕಿ, ಬೆಂಡೆಕಾಯಿ ನನಗೆ ಸರಾಗ ಬೆಂಡೆಕಾಯಿ 3-4 ಸಿಕ್ತಿತ್ತು, ನಮಗೆ ಸಾಕು. ನಾನು ಹಸ್ಬೆಂಡ್ ವೈಫ್ ಮತ್ತು ನಂದು ಒಂದು ಮಗಳಿದ್ಲು ಆವಾಗ, ಮತ್ತೆ ಉಳಿದ ಮಗಳು. ನಮಗೆ 3-4 ಜನರಿಗೆ 3-4 ಬೆಂಡೆಕಾಯಿ ಇದ್ರೆ ಸಾಕು, ಪಲ್ಯ ಮಾಡ್ತಿದ್ವಿ ನಮ್ಮ ಮನೆಯಲ್ಲಿ ಆದದ್ದನ್ನೇ. ನಾನು ಇವಾಗ ಸಹ ಮನೆಯಲ್ಲಿ ಏನು ಗೊತ್ತುಂಟ, ತರಕಾರಿ ಹಾಕಿ ಇಡ್ತಾ ಇರ್ತೀನಿ. ಅದು ಮನೆಯಲ್ಲಿ ಆದ ತರಕಾರಿ ತಿನ್ಲಿಕ್ಕೆ ನಮ್ಗೆ ಎಷ್ಟು ಖುಷಿ ಗೊತ್ತು. ಎಷ್ಟು ಚೆನ್ನಾಗಿ ಮೈ ಹೌಸ್. ನಮ್ಮ ಮನೆಯಲ್ಲಿ ಒಂದು ಬೀಜ ನಾನು ಹೀಗೆ ಬಿಸಾದೆ, ಕುಂಬಳಕಾಯಿ ಹಸಿರು, ಫುಲ್ಲು ಕುಂಬಳಕಾಯಿ ಎಲ್ಲರಿಗೂ ಕೊಟ್ಟು ಕೊಟ್ಟು ಇನ್ನೂ ಇದೆ ಒಂದು 5-6. ನಮ್ಮ ಮನೆಯಲ್ಲಿ ಆವಾಗ ಸಾರು ಮಾಡ್ತೇವೆ, ಅದು ಹಾಳಾಗುದಿಲ್ಲ. ಹೌದು, ಆಗೋದಿಲ್ಲ. ಅದು ಒಂದು ಚಂದ ಅಲ್ವಾ. ಹೀಗೆ ನೀವು ಡೈವರ್ಟ್ ಹೇಗೆ ಮಾಡುದಂತ ಹೇಳಿದರೆ, ಒಂದು ಕಟ್ಟುನಿಟ್ಟು ಟೈಮಿಂಗ್, ಸೆಕೆಂಡ್ ಥಿಂಗ್ ಎಲ್ಲ ಬರುವುದು ಎಲ್ಲ ಸಹ ಸರಿಯಲ್ಲ, ಕರೆಕ್ಟ್ ಅಲ್ಲ. 3ನೇದು ಒಂದು ಆಕ್ಟಿವಿಟಿ, ಇಷ್ಟು ಟೈಮ್ ಆದಮೇಲೆ ಆ ಟೈಮಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ಟಚ್ ದ ಗ್ರಾಸ್, ಸ್ಟಾರ್ಟ್ ಟು ಗ್ರೂ, ಟಚ್ ದ ಗ್ರಾಸ್, ಟಚ್ ದ ಸ್ಟೋನ್, ಟಚ್ ದ ವಾಟರ್ ಮಾಡಿ, ಅದು ಇಂಪಾರ್ಟೆಂಟ್. 3ನೇದು ಎಲ್ಲ ಬರುವುದು ಅದು ಇಂಪಾರ್ಟೆಂಟ್ ಅಲ್ಲ. ತಂದೆ ತಾಯಿ ಹತ್ರ ಅವರ ಯೂನಿವರ್ಸಿಟಿದು ನಾಲೆಜ್ ಸಹ ತಗೊಳ್ಳಿ. ಮೊಬೈಲ್, ಗೂಗಲ್ ಮಾತ್ರ ನಾಲೆಜ್ ಮಾತ್ರ ಅಲ್ಲ. ಮತ್ತು ನೀವು ನಿಮ್ಮ ತಲೆಯನ್ನು ಯೂಸ್ ಮಾಡದಿದ್ರೆ, ಇಡೀ ದಿನ ಗೂಗಲಲ್ಲಿ ಚಾಟ್ GPT ಹೋದರೆ ನಿಮ್ಮ ಬ್ರೈನ್ ಯಾವಾಗ ಯೂಸ್ ಆಗೋದು? ನಮ್ಮ ಬ್ರೈನ್ ನಾವು ಮೊಬೈಲ್ ಅಲ್ಲಿ ಕೊಟ್ಟಿರ್ತೀವಿ, ಅದೇ ರೆಸ್ಟ್ ಆಗ್ತದೆ. ಮತ್ತೆ ನೋ ಯೂಸ್. ಅದೊಂದು ಏನಾದರೂ ಇವನ್ ನೀವು ಏನು ಕೇಳಿದ್ರು ಇಮಿಡಿಯೇಟ್ಲಿ ನಾವು ಮೊಬೈಲ್ ಅನ್ನು ಗೂಗಲ್ ಮಾಡೋಣ. ನೋ, ನೀವು ಡೈಲಿ ಒಂದು ಎಕ್ಸಸೈಸ್ ಅಂತ ಹೇಳಿದ್ರೆ ನಾನು ಮಾಡಿದ್ದು. ಸೊ ಇಟ್ ಈಸ್ ವೆರಿ ಯೂಸ್ಫುಲ್. ಬೆಳಿಗ್ಗೆ ರಾತ್ರಿ ಮಲಗೋ ಮೊದಲೇ ಒಂದು ಪ್ರೇಯರ್ ಹೇಳ್ತೀರಲ್ವಾ, ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು ಹೇಳಿ ದೇವರಿಗೆ. ನಾನು ಎಲ್ಲ ದೇವರನ್ನು ನಂಬ್ತೇನೆ, ನನಗೆ ಇದು ದೇವರು ಅದು ದೇವರು ಅಂತಿಲ್ಲ, ದೇವರು. ಓಕೆ, ಮೈ ರಿಲಿಜನ್, ನಾನು ಕ್ಯಾಥಲಿಕಲ್ಲಿ ಹುಟ್ಟಿದ್ರಿಂದ ಐ ಆಮ್ ಅ ಕ್ಯಾಥಲಿಕ್, ಬಟ್ ಐ ಬಿಲೀವ್ ಇನ್ ಗಾಡ್, ದೇವರು. ಆ ದೇವರಿಗೆ ಒಂದು ಥ್ಯಾಂಕ್ ಯು ಹೇಳಲೇಬೇಕು. ಬೆಳಿಗ್ಗೆ ಎದ್ದಾಗ ಹಲೋ ಅಂತ ಹೇಳಿ. ನೀವು ತಂದೆ ತಾಯಿಗೆ ಹಲೋ ಹೇಳೋದಿಲ್ವಾ? ನಮ್ಮ ಮನೆಯಲ್ಲಿ ರೂಲ್ ಉಂಟು. ನಾವು ಎಲ್ಲ ಮಕ್ಕಳು, ನಮ್ಮ ಹಸ್ಬೆಂಡ್ ವೈಫ್ ಇಬ್ಬರಿಗೂ ಸಹ ಬೆಳಿಗ್ಗೆ ನೋಡಿದ ಕೂಡಲೇ ನಮಗೆ ಗುಡ್ ಮಾರ್ನಿಂಗ್ ಹೇಳಲಿಕ್ಕೆ ಉಂಟು. ಮತ್ತೆ ನಿದ್ದೆ ಮಾಡುವ ಮೊದಲು ಗುಡ್ ನೈಟ್ ಹೇಳಿ ನಮಗೆ ಅಪ್ಪಿಟ್ಟು ಹೋಗ್ತಾರೆ. ದಟ್ ಈಸ್ ಅ ರೂಲ್. ಓಕೆ, ಆವಾಗ ನಮ್ಮ ಹತ್ರ ಟಚ್ ಇರ್ತದೆ, ಇಲ್ಲದ್ರೆ ಟಚ್ ಇಲ್ಲ. ನೀವೆಷ್ಟು ಜನ ನಿಮ್ಮ ತಂದೆ ತಾಯಿರೊಂದು ಅಪ್ಪಿಟ್ಟು ಗುಡ್ ನೈಟ್ ಅಂತ ಹೇಳಿದ್ದೀರಾ? ಬೆಳಿಗ್ಗೆ ನೋಡಿದ ಕೂಡಲೇ ಗುಡ್ ಮಾರ್ನಿಂಗ್ ಹೇಳಿದ್ದೀರಾ? ಇಲ್ಲ ಅಲ್ಲ. ಇವತ್ತಿಂದ ಶುರು ಮಾಡಿ. ಅದು ಇಂಪಾರ್ಟೆಂಟ್. ಯಾಕೆಂದರೆ ಅವರು ನಿಮ್ಮನ್ನು ಈ ಲೋಕಕ್ಕೆ ತಂದಿದ್ದಾರೆ, ನಿಮಗೆ ಜೀವನ ಕೊಟ್ಟಿದ್ದಾರೆ, ನಿಮಗೆ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿದರೆ ನೀವು ಎಂಥ ಇದಕ್ಕೆ ಪ್ರಯೋಜನ ಇಲ್ಲ. ಮಕ್ಕಳು ಒನ್ ವರ್ಡ್ ಅದು ಅವರಿಗೆ ಎಷ್ಟು ಖುಷಿ ಆಗುತ್ತೆ. ಅಯ್ಯೋ ನನ್ನ ಮಗಳು ವೆರಿ ಹ್ಯಾಪಿ. ನೈಟಿಗೆ ಜಸ್ಟ್ ಸೇ ಗುಡ್ ನೈಟ್, ಗುಡ್ ನೈಟ್ ಹೋಗಿ ಒಂದು ಹಪ್ಪೆ ಹಿಡಿದು ಹೋಗಿ, ದಟ್ ಈಸ್ ಇನಫ್. ಅವರು ಬೇರೆ ಏನು ಕೇಳುವುದಿಲ್ಲ, ಅಷ್ಟೇ ಸಾಕು ತಂದೆ ತಾಯಿಗಳಿಗೆ. ಮತ್ತೆ ಬೆಳಿಗ್ಗೆಯಿಂದ ರಾತ್ರಿ ತನಕ ನೀವು ಏನೆಲ್ಲ ಮಾಡಿದ್ರಿ, ಇವಾಗ ಒಂದೇ ಗೊತ್ತಾಗ್ತದೆ, ಮೊಬೈಲಲ್ಲಿ ಅದು ನೋಡಿದ್ರೆ ಮೊಬೈಲಲ್ಲಿ ಇದು. ನೋ, ಎವ್ರಿ ಡೇ ಇನ್ಕ್ಲೂಡ್ ಟಚ್ ದ ಗ್ರಾಸ್. ಎವ್ರಿ ಡೇ ಇನ್ಕ್ಲೂಡ್ ನಿಮ್ಮ ಅಮ್ಮನ ಹತ್ರ ಎಷ್ಟು ಮಾತನಾಡಿದ್ರಿ, ಅರ್ಧ ಗಂಟೆ ಆದರೂ ಡ್ಯಾಡಿ ಮಮ್ಮಿ ಹತ್ರ ಮಾತನಾಡಬೇಕು ಮಕ್ಕಳು. ಇಟ್ಸ್ ಅ ರೂಲ್. ನಮ್ಮ ಮನೇಲಿ ಇದೆ ಅದು ರೂಲ್. ಹೌದು, ಅದು ಇರಲೇಬೇಕು. ಇಲ್ಲದೆ ನಾನು ಕೇಳ್ತೇನೆ, ನಾನು ಯಾಕೆ ನಿಮಗೆ ಜನ್ಮ ಕೊಟ್ಟದ್ದು? ಕರೆಕ್ಟ್ ಅಲ್ವಾ? ಅಷ್ಟು ನೀವು ಡೋಂಟ್ ಹ್ಯಾವ್. ನನಗೆ ಹಾಫ್ ಆನ್ ಅವರ್ ಇಲ್ಲ ಟೈಮ್, ನಿಮಗೆ ಇದೆ
ಯಾಕಂದ್ರೆ ನಮ್ಮ ಹಸ್ಬೆಂಡ್ ದೂರ ಇದ್ದರೂ ಅವರಿಗೆ ಫೋನ್ ಮಾಡಿ ಮಾತನಾಡ್ತಾ ಇರ್ತಾರೆ. ಇಟ್ಸ್ ಅ ರೂಲ್. ಆ ರೂಲ್ ಕ್ರಾಸ್ ಮಾಡಲಿಕ್ಕಿಲ್ಲ. ಸರ್ಟನ್ ಥಿಂಗ್ಸ್ ಎಲ್ಲರೂ ಹೇಳ್ತಾರೆ, ಅಯ್ಯೋ ನಮ್ಮ ಮಕ್ಕಳಿಗೆ ಅಯ್ಯೋ ಮಾಮ್ ಇಸ್ ಸೋ ಚಿಲ್ ಮ್ಯಾನ್. ಆಗ ಮಕ್ಕಳ ಮೇಲೆ ಹೇಳ್ತಾರೆ, ಹೇಳ್ಬೇಡ ಜಾಸ್ತಿ, ಯಾಕಂದರೆ ನಮ್ಮಮ್ಮ ಅಷ್ಟು ಚಿಲ್ ಇಲ್ಲ, ನಿಮಗೆ ಗೊತ್ತಿಲ್ಲ, ಅದು ಟೆರರ್. ಅಂದರೆ ಚಿಲ್ಲಿರುವ ಕಡೆ ಚಿಲ್ಲಿರಬೇಕು, ಹೌದು. ಸ್ಟ್ರಿಕ್ಟ್ ಇರುವ ಕಡೆ ಸ್ಟ್ರಿಕ್ಟ್ ಇರಬೇಕು. ಸರ್ಟನ್ ಥಿಂಗ್ಸ್ ಅವ್ರು ಮಾಡಲಿಕ್ಕಿದೆ. ದಟ್ ಈಸ್ ಅ ರೂಲ್. ಆವಾಗ ಅಲ್ವಾ, ಇಲ್ಲದಿದ್ದರೆ ನಾವು ಯಾಕೆ ಹಿರಿಯರು? ನಾವು ಹಿರಿಯರು ಯಾಕೆ ಇರೋದು? ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಗೊತ್ತುಂಟು. ನಮ್ಮದು ಡ್ಯೂಟಿ ಏನು? ಅವರಿಗೆ ನಾವು ಸರಿ ದಾರಿ ತೋರಿಸ್ಬೇಕು. ವಿ ಹ್ಯಾವ್ ಟು ಗೈಡ್ ದೆಮ್. ಮಕ್ಕಳೇ ಇನ್ನೊಂದು, ನಿಮಗೆ ಎಷ್ಟು ಕಷ್ಟದಿಂದ ತಂದೆ ತಾಯಿಗಳು ಹೆತ್ತು ಒತ್ತು ಈ ಲೋಕಕ್ಕೆ ತಂದಿದ್ದಾರೆ. ಆಲ್ವೇಸ್ ಅವರಿಗೆ ರೆಸ್ಪೆಕ್ಟ್ ಕೊಡಿ. ನಿಮ್ಮ ಜೀವ ತೆಗೆದುಕೊಂಡು ಹೋಗಲಿಕ್ಕೆ ನಿಮಗೆ ಹಕ್ಕಿಲ್ಲ. ಅದು ನಿಮ್ಮದೇ ಅಲ್ವೇ ಅಲ್ಲ, ನಿಮ್ಮ ತಂದೆ ತಾಯಿ ಕೊಟ್ಟದ್ದು. ಅವರ ಪರ್ಮಿಷನ್ ಇಲ್ಲದೆ ನೀವೇನು ಮಾಡಬಾರ್ದು. ಜೀವ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಹಕ್ಕೇ ಇಲ್ಲ. ಯಾವತ್ತೂ ನಿಮ್ಮ ತಂದೆ ತಾಯಿಯ ಮುಖವನ್ನು ನೆನಪಿಸ್ಕೊಳ್ಳಿ. ನೀವು ಹೋದ ಮೇಲೆ ಅವರ ಗತಿ ಎಂಥದ್ದಾಗ್ತದೆ ಅಂತ ಹೇಳಿದರೆ ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಕಷ್ಟ ಅದು. ಯಾವ ತಂದೆ ತಾಯಿಗಳಿಗೂ ಅವರ ಮಕ್ಕಳು ಮೊದಲು ಹೋಗಲಿಕ್ಕೆ ಬೇಡ. ಅವರಿಗೆ ಅವರು ಹೋದ ಮೇಲೆ ಮಕ್ಕಳು ಹೋದರೆ ಚಿಂತೆ ಇಲ್ಲ. ಆದರೆ ಅವರು ಕಣ್ಣು ಮುಂದೆ ಅವರು ಹೆತ್ತು ಹೊತ್ತು ಬೆಳೆಸಿದ ಮಕ್ಕಳು ಹೋಗೋದಂದ್ರೆ ತುಂಬಾ ದುಃಖ. ಇವಾಗ ಸಿಲ್ಲಿ ವಿಷಯಕ್ಕೆ ಏನು ಮಾಡ್ಕೊಳ್ಬೇಡಿ. ಎಲ್ಲ ದೇರ್ ಈಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಅಂದರೆ ಎಲ್ಲ ಪ್ರಾಬ್ಲಮಿಗೂ ಸೊಲ್ಯೂಷನ್ ಇದೆ. ಸೊ ನೀವು ಯೋಚನೆ ಮಾಡಿ, ರಿಮೆಂಬರ್ ಮಾಡಿ, ನಿಮ್ಮ ತಂದೆ ತಾಯಿ ದ ಬೆಸ್ಟ್ ಫ್ರೆಂಡ್ ನಿಮಗೆ. ನಿಮ್ಮ ತಂದೆ ತಾಯಿಗಿಂತ ದೊಡ್ಡ ಫ್ರೆಂಡ್ ಯಾರೂ ಇಲ್ಲ ಲೋಕದಲ್ಲಿ. ಯಾಕಂದರೆ ನಿಮಗೆ ರಾಂಗ್ ಡೈರೆಕ್ಷನ್ ಕೊಡಲಿಕ್ಕೆ ಅಗತ್ಯ ಇಲ್ಲ. ನೀವು ಅವರದ್ದು ಆಸ್ತಿ. ತಂದೆ ತಾಯಿಗೆ ಮಕ್ಕಳಿಗಿಂತ ಜಾಸ್ತಿ ಆಸ್ತಿ ಯಾರಿಲ್ಲ. ಸೊ ನೆನಪಿಡಿ, ನಿಮ್ಮ ತಂದೆ ತಾಯಿಗಳ ಮೇಲೆ ಭರವಸೆ ಇಡಿ, ಅವರ ಮೇಲೆ ಪ್ರೀತಿ ಇಡಿ, ರೆಸ್ಪೆಕ್ಟ್ ಸಾಕೊಡಿ. ಮಾಧ್ಯಮದಿಂದ ರೆಸ್ಟ್ರಿಕ್ಟ್ ಮಾಡಿಕೊಳ್ಳಿ. ಬೇಕಾದದನ್ನು ತಗೊಳ್ಳಿ, ಬೇಡದನ್ನು ಬಿಟ್ಟು ಬಿಡಿ. ಎಲ್ಲವನ್ನೂ ನೀವು ನಂಬಬೇಕಂತ ಇಲ್ಲ. ಮತ್ತು ಅದರಲ್ಲಿ ಲಿಂಕ್ಸ್ ಬರ್ತದೆ, ಒಳ್ಳೆಯದು ಕೆಟ್ಟದ್ದು ಅಂತ ನೋಡಿಕೊಳ್ಳಿ, ಕೆಟ್ಟದನ್ನು ನೋಡಬೇಡಿ. ಯಾಕೆಂದರೆ ಅದೇ ಜೀವನ ಅಲ್ಲ. ನಾವು ಒಂಥರ, ನಾನು ಹೇಳಿದೆ ಅಲ್ಲ, ನಾನು ಸೀರೆ ಉಡೋ ಬದಲು ಬಿಕಿನಿ ಹಾಕ್ಕೊಂಡು ಬಂದರೆ ನೀವು ಕೂತ್ಕೊಳ್ತಿದ್ರೆ ನೋಡ್ತಿದ್ರೆ, ಅಯ್ಯೋ ಎಲ್ಲರೂ ನಗಾಡ್ತಿದ್ರಿ, ನನಗೆ ಎಷ್ಟು ಮೋಕರಿ ಮಾಡ್ತಿದ್ರ, ಈ ಗುಂಡು ಮಣಿ ಒಂದು ಬಂದು ಕೂತ್ಕೊಂಡು ಏನು ಕೂತ್ಕೊಂಡಿದೆ ಅಂತ ಅಲ್ವಾ, ಎಲ್ಲಿ ಹೇಗೆ ಕೂತ್ಕೊಬೇಕು ಅಂತ ಗೊತ್ತಾಗೋದಿಲ್ವಾ. ಹಾಗೆ ನಾವು ಊಟ ಮಾಡುವ ರೀತಿ, ಮೀಡಿಯಾ ಎಲ್ಲವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದರೆ ನಮ್ಮ ಎಲ್ಲರ ಲೈಫು ತುಂಬ ಸುಂದರವಾಗ್ತದೆ. ನೀವೆಲ್ಲರೂ ಸುಂದರ ಮಕ್ಕಳು, ಸುಂದರ ಕುಟುಂಬದಲ್ಲಿ ಬೆಳಿಬೇಕು. ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಮೊಬೈಲ್ ಬಗ್ಗೆ. ಮೊಬೈಲಿಂದ ಯಾವುದೆಲ್ಲ ಹಾನಿಕಾರಕ ಆಗುತ್ತೆ, ಅದರಿಂದ ಉಪಯೋಗ ಏನು, ನಾವು ಎಷ್ಟು ಹಿತಮಿತವಾಗಿ ಬಳಸಬೇಕು ಅದನ್ನೆಲ್ಲ ನೀವು ಹೇಳಿದ್ರಿ. ಹಾಗೆ ಇವಾಗ ಹೊಸದಾಗಿ ಮೊಬೈಲಲ್ಲಿ AI ಅಂತ ಬಂದಿದೆ. ಆ AI ಹೇಗಿದೆ ಅಂತ ಅಂದರೆ, ನಾವು ಒಬ್ರ ಜೊತೆ ಫೋಟೋ ತೊಗೊಬೇಕು ಅಂದರೆ ಅವ್ರ ಜೊತೆ ಹೋಗಿ ಸೆಲ್ಫಿ ತೊಗೊಳ್ಳೋದಾಗ್ಲಿ, ಫೋಟೋ ತೊಗೊಳ್ಳೋದಾಗ್ಲಿ ನಾವು ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಫೋಟೋ ಯಾವುದಾದ್ರೂ ತೊಗೊಂಡು ಅದಕ್ಕೆ ಹಾಕಿಬಿಟ್ರೆ ನಾವು ಹೆಂಗೆ ಬೇಕು, ಏನು ನಾವು ಪೂಜೆ ಮಾಡ್ತಾ ಇದ್ದೀವ, ಊಟ ಮಾಡ್ತಾ ಇದ್ದೀವ, ಪಾರ್ಟಿಲಿದ್ದೀವ, ಎಲ್ಲದೂ ಅದೇ ಕ್ರಿಯೇಟ್ ಮಾಡಿಕೊಡುತ್ತೆ. ಅದೇ ಇನ್ನೊಂದು ಲೈಫ್ AI ಬಂದುಬಿಟ್ಟು ಏನು ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಇನ್ನು ಮುಂದೆ ನಮಗೆ AI ಬಂದು ಸರ್ಜರಿನೂ ಅದೇ ಮಾಡ್ತದಂತೆ. ಖಂಡಿತ. ಈ ಕಡೆ ಇನ್ನು ಡಾಕ್ಟರ್ಸ್ಗಳ ಅವಶ್ಯಕತೆ ಇದೆಯಾ ಗೊತ್ತಿಲ್ಲ, ಅಷ್ಟು ಒಂದು ಮಿತಿ ಮೀರಿದೆ ಅದು. ಹಾಗೆಯೇ ನಮ್ಮ ನಿಜವಾದ ಜೀವನ ಶೈಲಿಯಲ್ಲಿ ಎಲ್ಲ ಕಡೆನೂ ಅದು ಎಫೆಕ್ಟ್ ಆಗ್ತಾ ಇದೆ. ಹೌದು, ರಿಯಾಲಿಟಿಯೇ ಮಾಯವಾಗ್ತಾ ಇದೆ. ಎಲ್ಲರೂ ಒಂಥರ ಕಾಲ್ಪನಿಕ ಲೈಫಲ್ಲೇ ಇದ್ದಾರೆ ಇವಾಗ ಫೋಟೋ, ನೀವು ಹೇಳಿದಾಗೆ ಫೋಟೋ ತೆಗಿಬೇಕಂತಾನೆ ಇಲ್ಲ, ನಿಮ್ಮದು ಮುಖ ಒಂದು ತೋರಿಸಿದ್ರೆ ಸಾಕು. ಅದರಲ್ಲಿ AI ನಿಮ್ಮದು ಮತ್ತು ಹುಡುಗನೊಂದು ಫೋಟೋ ತೋರಿಸಿದ್ರಂತೆ, ಯು ಕ್ಯಾನ್ ಡೂ ಫುಲ್ ಕಿಸ್ಸಿಂಗ್ ಸೀನ್. ನಾನು ಯೋಚಿಸಿದ, ಹೌ ದಿ ಕ್ಯಾನ್ ಡೂ ಇಟ್ ಅಂತ. ದೇ ಕ್ಯಾನ್ ಡೂ ಇಟ್ ಸಿಮ್ಸ್. ಇಟ್ ಈಸ್ ರಿಯಲಿ ಸರ್ಪ್ರೈಸಿಂಗ್. ನಮ್ದು ಇವನ್ ಅದನ್ನ ಅದು AI ಅಂತ ಹೇಳಿದ್ರು ಕೂಡ ಯಾರು ಕೂಡ ನಂಬುದಿಲ್ಲ, ಯಾರು ನಂಬುದಿಲ್ಲ. ಅದು ಇವಾಗ ಅಂದ್ರೆ ಈಸಿಯಾಗಿ ಬ್ಲೇಮ್ ಹಾಕ್ಬೋದು ಒಬ್ಬರ ಮೇಲೆ. ನಮ್ದು ವಜೂತೆ ಇಲ್ಲ, ಅಷ್ಟು ಇದಾಗಿ ಹೋಗಿದೆ ಇವಾಗ. ಎಲ್ಲ ಏನು ಮಾಡಿದ್ರು AI.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಅದು ಎಷ್ಟು ಕ್ರಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಎಲ್ಲಿ ಮುಟ್ತದಂತಾನೆ ಗೊತ್ತಿಲ್ಲ. ಐ ಥಿಂಕ್ ಇಟ್ ವಿಲ್ ಕ್ರ್ಯಾಶ್ ಡೌನ್ ಒಂದು ದಿನ. ಯಾಕಂದ್ರೆ ಇದು ಕಡೆಗಾಲಕ್ಕೆ ಒಂದು ಇದು ಬಂದಾಗೆ. ಏನಂದ್ರೆ ಇದು ಫುಲ್ ಒಂದು ಸಲ ಹೈ ಹೋಗಿ ಆಮೇಲೆ ಒಂದು ಸಲ ಬಿದ್ದು ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತ ಹಾಗೆ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಇದು ಎಲ್ಲಿ ಹೋಗ್ಬೋದು ಅಂತ. ಈವನ್ ನಮ್ದು ಮೆಡಿಕಲ್ ಅಲ್ಲಿ ಇವಾಗ ಆದರೂ ನಮ್ದು ಡಾಕ್ಟರ್ಸ್ ಟಚ್ ಬೇಕೇ ಬೇಕು. ಯಾಕಂದ್ರೆ ನಾನೊಂದು ಹೇಳ್ತೇನೆ, ಮೆಡಿಕಲ್ ಅಲ್ಲಿ ಇವಾಗ ನೋಡಿದ್ರೆ ಒಂದು ಎಲ್ಲರ ಡಿಸೀಸ್ ಓಕೆ ನಿಮ್ಗೆ ಗೂಗಲ್ ಅಲ್ಲಿ ಹೇಳ್ತಾರೆ. ಅದೇ ಪ್ರಾಬ್ಲಮ್ ಆಗಿದೆ ನಮ್ಗೆ ಇಲ್ಲಿ ಗೂಗಲ್ ಮಾತದ್ದು ಎಜುಕೇಶನ್ ಇಟ್ಕೊಂಡು ಬರ್ತಾರೆ. ನಮ್ಮ ಹತ್ರ ಇವಾಗ ಟ್ರಸ್ಟ್ ಇಲ್ಲ. ಮೊದಲು ನಾವೊಂದು ಮಾತ್ರೆ ಕೊಟ್ರೆ ಅದು ಅದು ಟ್ರಸ್ಟ್ ಇಂದಾನೆ ಹುಷಾರಾಗಿ ಹೋಗ್ತಿದ್ರು. ಮೈಂಡ್ ಸೆಟ್ ಹೆಂಗಿತ್ತು ಅಂತ ಅಂದ್ರೆ ಟ್ಯಾಬ್ಲೆಟ್ ಬೇಕಂತೂ ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರ್ಗೆ ಮಾತನಾಡಿದ್ರೆ ಸಾಕು, ಅವರ ಮುಖ ನೋಡಿದ್ರೆ ಸಾಕು. ಹಾಸ್ಪಿಟ್ಲಿಗೆ ಹೋಗಿ ನಮ್ ಡಾಕ್ಟರ್ ಹತ್ರ ನನ್ ಹಿಂಗಿದೆ ಹಿಂಗಿಂಗ್ ಆಗಿದೆ ಅಂತ ಹೇಳಿದ್ರೆ ಸಾಕು, ನನ್ಗೆ ಇಲ್ಲೋ ಒಂಥರ ಸಮಾಧಾನ, ಏನೋ ನನಗ್ ಗುಣ ಆಗುತ್ತೆ ಅನ್ನೋದು. ಆದ್ರೆ ಇವಾಗ ಟ್ರಸ್ಟ್ ಇವಾಗ ಇಲ್ಲ. ಇವಾಗ ಯಾಕಂದ್ರೆ ಇಲ್ಲಿ ಗೂಗಲ್ ಮಾತಾ ಇದೆ, ಇನ್ನೊಂದು ಇದೆ. ಅದನ್ನೆರಡನ್ನ ಇಟ್ಕೊಂಡು ಮೊದಲೇ ಅವರು ಪ್ರೀ ಅವರಿಗೆ ಎಲ್ಲರಿಗೂ ಬೇಕು. ಇಲ್ಲ ಅದು ಗೂಗಲ್ ಅಲ್ಲಿ ಹಾಗೆ ಇದೆಯಲ್ವಾ, ನಾನು ಹೇಳಿದೆ. ಹಾಗಾದ್ರೆ ಗೂಗಲ್ ಹತ್ರನೇ ಹೋಗಿ ಮೆಡಿಕಲ್ ತಗೊಳ್ಳಿಕ್ಕೆ ನೋಡಿ. ನಿಮ್ಮ ಬಾಡಿ ಹೇಗೆ ಅಂತ ನಾನು ನೋಡಿದವಳಿಗೆ ಗೊತ್ತು. ಹೌದು, ಆ ಗೂಗಲ್ ಮಾತನಿಗೆ ಅರ್ಥ ಆಗ್ತದಾ? ಅವರು ಜನರಲ್ ಆಗಿ ಒಂದು ಕೊಡ್ತಾರೆ, ಇದು ಹೀಗೆ ಇರ್ಬೋದು ಅಂತ. ಅದೇ ಅದನ್ನು ಅಪ್ಲೈ ಆಕ್ಚುಲಿ ಮೆಡಿಸಿನ್ ಅಂದ್ರೆ ಏನು, ಡಾಕ್ಟರ್ ತುಂಬಾ ಒಳ್ಳೆಯವರು ಇಲ್ಲ. ಏನು ಗೊತ್ತುಂಟ, ಎಲ್ಲರೂ ನಾವು ಓದ್ತೇವೆ MBBS ಅಲ್ಲಿ 19 ಸಬ್ಜೆಕ್ಟ್ಸ್ ಹೋಗ್ತೇವೆ ನಾವು MBBS ಅಲ್ಲಿ. ಎಲ್ಲರಿಗೂ ನಾಲೆಜ್ ಇದೆ. ಆದರೆ ಒಳ್ಳೆ ಡಾಕ್ಟರ್ ಅಂದ್ರೆ ಏನಂದ್ರೆ ಆ ನಾಲೆಜನ್ನು ರೈಟ್ ವೇ ನಾವು ಅಪ್ಲೈ ಮಾಡೋದು, ದಟ್ ಈಸ್ ಇಂಪಾರ್ಟೆಂಟ್. ಸೇಮ್ ವೇ ನಾವು ಇಲ್ಲಿ ಗೂಗಲ್ ಮಾತದಲ್ಲಿ ಬೇಕಾದದನ್ನು ಮಾತ್ರ ಅಪ್ಲೈ ಮಾಡಬೇಕು. ಅದು ಗೂಗಲ್ ಮಾತಕ್ಕೆ ಅರ್ಥ ಆಗ್ತದಾ? ಅದು ನೋಡುದಿಲ್ಲ, ಅದಕ್ಕೆ ಅನಾಲಿಟಿಕ್ ಪವರ್ ಇಲ್ಲ. ಇಲ್ಲಿ ನಾವೇನ್ ಟೈಪ್ ಮಾಡಿರ್ತೀವಿ, ನಾವೇನ್ ಕ್ವಶನ್ ಕೇಳಿರ್ತೀವಿ, ಮಾತ್ರ ಅದು ಆನ್ಸರ್ ಕೊಡುತ್ತೆ. ಅದು ಬಿಯಾಂಡ್ 1 ಮಿಲಿಮೀಟರ್ ಹೋಗ್ಲಿಕ್ಕೆ ಗೊತ್ತಿಲ್ಲ ಅಲ್ವಾ? ಅದನ್ನ ನಾವು ಹೇಗೆ ಅಪ್ಲೈ ಮಾಡ್ಬೇಕಂತ ನಾವೇ ನೋಡ್ಬೇಕಲ್ವಾ? ನಮ್ಗೆ ಕೆಲವರು ಡಾಕ್ಟರ್ಸ್ಗಳೇ ಇವಾಗ ಮಾತನಾಡುವಾಗ, ನಾನು IMA ಪ್ರೆಸಿಡೆಂಟ್ ಆಗಿದ್ದೆ ಅಲ್ವಾ, ಹಾಗೆ ಇವಾಗ ಹೋಗ್ಲೇಬೇಕು ಎಲ್ಲ ಮೀಟಿಂಗಿಗೆ. ಆಗ ಹೌದಾ ಕೆಲವರು ಹೇಳ್ತಾರೆ, ಓ ಬಂದಿದೆ, ಇನ್ನು ಡಾಕ್ಟರ್ದು ಅಗತ್ಯ ಇಲ್ಲ. ಇಲ್ಲ, ಯಾಕಂದ್ರೆ ಎಲ್ಲ ಬಾಡಿನೂ ಬೇರೆ ಬೇರೆ. ಹೌದು ಹೌದು, ಇದು ನಾಲೆಜ್ ಇದ್ರು ಅದು ಅಪ್ಲೈ ಮಾಡ್ಲಿಕ್ಕೆ ಬೇಕಲ್ವಾ? ಯಾರಿಗೆ ಸಮಸ್ಯೆ ಇರುತ್ತೆ, ಬೇರೆಯವ್ರಿಗೆ ಇನ್ನೊಂದರ ಸಮಸ್ಯೆ. ಇವಾಗ ಕೆಮ್ಮು, ಎಷ್ಟೊಂದು ಟೈಪ್ ಕೆಮ್ಸ್ ಇದೆ. ಹೌದು, ಒಂದು ಡ್ರೈ ಕೆಮ್ಮು ಇದೆ, ಒಂದು ಕಫದೊಟ್ಟಿಗಿದೆ, ಒಂದು ಆ ಕಫದಲ್ಲಿ ಸಹ ಎಷ್ಟೊಂದು ಕಲರ್ಗಳಿದಾವೆ. ಮತ್ತೆ ಅದು ಕೆಲವು ಸರ್ತಿ ನೀವು ಊಟ ಮಾಡಿದ ಮೇಲೆ ಕೆಮ್ಮು ಬರ್ತದೆ, ಕೆಲವರಿಗೆ ನಿದ್ದೆ ಮಾಡಿದ ಕೆಮ್ಮು ಬರ್ತದೆ, ಕೆಲವರಿಗೆ ಬೆಳಿಗ್ಗೆ ಎದ್ದ ಕೂಡಲೇ. ಅದು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ನಾವೇ ಮಾಡ್ಬೇಕಲ್ವಾ? ಮತ್ತೆ ಅದು ಎಷ್ಟು ಇಂಟೆನ್ಸಿಟಿ ಇದೆ ಅಂತ ನಾವೇ ನೋಡ್ಬೇಕಲ್ವಾ? ಸೊ ನಮಗೆ ಬದಲಾಯಿಸ್ಲಿಕ್ಕೆ ಡಾಕ್ಟರ್ಸ್ಗಳಿಗೆ AI ಸಾಧ್ಯ ಇಲ್ಲ. ಮಾತ್ರ ನಾವು ನಮ್ಮ ಕೆಲಸವನ್ನು ಜಾಸ್ತಿ ಫೈನ್ ಮಾಡ್ಬೋದು ಅದರ ಹೆಲ್ಪ್ ಇಂದ. ನಮ್ಮ ಕ್ವಾಲಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಅಂದ್ರೆ ಡಾಕ್ಟರ್ ಇವಾಗ 90% ಅದರಿಂದ ಕೆಟ್ಟದಿದೆ, 10% ಒಳ್ಳೆದಿದೆ. ಕೆಟ್ಟದು ಒಳ್ಳೇದಲ್ಲ, ಎಲ್ಲದು ನೋಡಿ. ನಾವು ಇವಾಗ ಡ್ರಿಂಕ್ಸ್ ಹೇಳ್ತಾರೆ, ಟು ಟೆಲ್ ಯು ಫ್ರಾಂಕ್ಲಿ, ಒಂದು 30 ml ಒಂದು 50 years ಮತ್ತೆ 30 ml ದಿನ ಕುಡಿದ್ರೆ ಅವ್ರಿಗೇನು ಎಫೆಕ್ಟ್ ಆಗುದಿಲ್ಲ. ಇಟ್ ಇಸ್ ಗುಡ್ ಫಾರ್ ದೆಮ್. ಸರ್ಕ್ಯುಲೇಷನ್ ಒಳ್ಳೇದಾಗ್ತದೆ. ಎಲ್ಲರೂ ಕುಡಿಯಕ್ಕೆ ಶುರು ಮಾಡಬೇಡಿ, ನಾನು ಮೊದಲೇ ಹೇಳ್ತೇನೆ. ಮತ್ತೆ ಡಾಕ್ಟರ್ ಹೇಳಿದ್ದಾರೆ. ಆದರೆ ಕೆಲವರಿಗೆ ಕುಡಿಯೋರಿಗೆ 30 ml ಅಂದ್ರೆ ಒಂದು ಪೆಗ್ ಎವ್ರಿ ಡೇ ಆರ್ ಒನ್ಸ್ ಇನ್ 2 days ಹಾಗೆ ಕುಡಿದ್ರೆ ಅವರ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಐತೆ. ಅದೇ ಕುಡಿಯುದು 2 ಬಾಟಲ್ 3 ಬಾಟಲ್. ಕೆಲವರು ಜೀವಿಸುವುದೇ ಕುಡಿಯಕ್ಕೆ. ಒಂದು ಬಾಟಲ್ ಓಪನ್ ಮಾಡಿದ್ರೆ ಅದು ಅಡ್ಡ ಬೀಳೋ ತನಕ ಕುಡಿತಾರೆ. ಐ ಡೋಂಟ್ ನೋ ಏನು ಅದರಲ್ಲಿ ಸಿಗ್ತದೆ, ದೇವರೇ ಬಲ್ಲ. ಕುಡಿತಾರೆ. ನಿಲ್ಲೋದಿಕ್ಕಾಗೋದಿಲ್ಲ, ಮಲ್ಕೊಂಡು ಎಲ್ಲೆಲ್ಲೋ ಬಿದ್ದು. ಅದು ಏನ್ ಎಂಜಾಯ್ಮೆಂಟ್ ಆಗ್ತದೆ ಅಷ್ಟು ಕುಡಿದು. ನಿಮ್ಮ ತಲೆನೇ ನಿಮ್ ಕೈಯಲ್ಲಿ ಇಲ್ಲ, ಇವರ ಸೆನ್ಸಸ್ಸೇ ಇಲ್ಲ ನಿಮ್ ಕೈಯಲ್ಲಿ. ಮತ್ತೆ ಏನ್ ಎಂಜಾಯ್ ಮಾಡಕ್ಕಾಗತ್ತೆ? ಎನಿಥಿಂಗ್ ಯು ಡೂ ನೀವು ಎಂಜಾಯ್ ಮಾಡ್ಬೇಕಲ್ವಾ? ಅದು ಸ್ವಲ್ಪ ಹಿತ್ತಮಿತ್ತದಲ್ಲಿ ಕುಡಿದ್ರೆ ಆವಾಗ ಒಳ್ಳೆ. ಓಕೆ, ನಿಮ್ಗೆ ಅಷ್ಟು ಕರೇಜ್ ಇಲ್ಲ ಕುಡಿಯೋದು, ಮಾತನಾಡೋಕೆ. ಓಕೆ, ಸ್ವಲ್ಪ ಕುಡೀರಿ, ಎಂಜಾಯ್ ಮಾಡಿ, ಮಾತನಾಡಿ, ಓಕೆ, ಕ್ಲೋಸ್ ಅಂಡ್ ಗೋ. ಅದು ಬಿಟ್ಟು ಎಲ್ಲ ಸಾಗಿ
ಇವಾಗ ಏನು ಹಾಗೆ ನಮ್ಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡಿ, ಅದು ಒಳ್ಳೇದು ವಿಷಯ. ಯಾಕೆಂದ್ರೆ ನಮ್ಮ ಕ್ವಾಲಿಟಿ ನಿಮ್ಗೆ ಹೇಳ್ಬೇಕಾದ್ರೆ ಇವಾಗ ರೋಬೋಟಿಕ್ ಬಂದಿದೆ. ಆ ರೋಬೋಟಿಕಲ್ಲಿ ಕೆಲವು ಸರ್ಜರಿಗಳು, ಎಲ್ಲ ಸರ್ಜರಿ ಅಲ್ಲ, ನಂದು ಸಿಸೇರಿಯನ್ ಮಾತ್ರ ಯಾರು ಬರ್ಲಕ್ಕಾಗಲ್ಲ, ನಾವೇ ಮಾಡಬೇಕು, ನಾವೇ ಮಗುವನ್ನು ತೆಗೆದು ಕೊಡಬೇಕು. ದಟ್ ಈಸ್ ಮೈ ಫೋರ್ಟ್. ಯಾರು ಮಧ್ಯ ಬರೋಕ್ಕಾಗಲ್ಲ. ಇವರು ಏನು ಬಂದ್ರೂ ಆಗಲ್ಲ, ರೋಬೋಟಿಕ್ ಬಂದ್ರೂ ಆಗಲ್ಲ, ಯಾರು ನಮಗೆ ಟಚ್ ಮಾಡೋಕ್ಕಾಗಲ್ಲ ಗೈನಕ ಆಬ್ಸ್ಟೆಟ್ರಿಷಿಯನ್ ಅನ್ನು. ಓಕೆ, ಆದರೆ ಇವಾಗ ಬೇರೆ ಸರ್ಜರಿಗಳು, ಎಸ್ಪೆಷಲಿ ಆರ್ಥೋಪೆಡಿಕ್, ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್, ಕೆಲವು ಫ್ರ್ಯಾಕ್ಚರ್ ಟ್ರೀಟ್ಮೆಂಟು, ಅದು ಅಕ್ಯುರೇಟ್ ಆಗಿ ಕೂತ್ಕೊಳಿಸ್ತಾರೆ. ಅದು ತುಂಬ ಒಳ್ಳೇದಿದೆ ರೋಬೋಟಿಕ್ ಸರ್ಜರಿ, ತುಂಬ ಅಕ್ಯುರೇಟ್. ಕೆಲವು ಸರ್ಜರಿಗೆ ಇವಾಗ ಬ್ರೈನಲ್ಲಿ ಟ್ಯೂಮರ್ ಇದ್ರೆ ಅಕ್ಯುರೇಟ್ ಆಗಿ ತೆಗೆಯುತ್ತೆ. ಅಲ್ಲಿ ಎಲ್ಲ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಮ ಕೈಯಲ್ಲಿ ಮಿಸ್ಟೇಕ್ ಆಗೋ ಚಾನ್ಸ್ ಇದೆ, ಶೇಕ್ ಆಗ್ಬೋದು. ಎಷ್ಟು ಸ್ಟಡಿ ಇದ್ರು ಒಂದು ಸ್ವಲ್ಪ ಮಿಲಿಮೀಟರ್, ಫ್ರಾಕ್ಷನ್ ಆಫ್ ಅ ಮಿಲಿಮೀಟರ್ಸ್ ಜಾಸ್ತಿ ತೆಗೆದ್ರೆ ಏನು, ಕೆಲವು ಸರ್ತಿ ನೋಡಿ ನಮ್ದು ಬ್ರೈನ್ ಸಹ ಒಂದು ಸೀಕ್ರೆಟ್ ಬಾಕ್ಸ್. ದೇವರು ನಮ್ಗೆ ಎಲ್ಲ ನಮ್ಗೆ ಓಪನ್ ಮಾಡಿ ಕೊಡ್ಲಿಲ್ಲ ನಾಲೆಜ್. ದೇವರು ಕೆಲವರು ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ಕೆಲವು ಸತಿ ಬ್ರೈನ್ ಸರ್ಜರಿಯಲ್ಲಿ ನಾನು ನೋಡಿದ್ದೇನೆ, ಎಷ್ಟೊಂದು ತೆಗೆದ್ರು ಏನಾಗಲ್ಲ. ಕೆಲವು ಸತಿ ಒಂದು ಸ್ಮಾಲ್ ಪಾರ್ಟಿಗೆ ಮುಟ್ಟಿದ ಕೂಡಲೇ ಪ್ಯಾರಾಲಿಸಿಸ್ ಆಗೋದು, ಮಾತು ಬೀಳುವುದು, ಕೇಳುವುದಿಲ್ಲ, ಕಾಣುವುದಿಲ್ಲ, ಅದೆಲ್ಲ ಆಗ್ತದೆ. ಅದರ ದೇವರ ಮಹಿಮೆ ಅದೊಂದು. ನಾವು ಎಷ್ಟು ಓದಿದ್ರು ಕಲ್ತರು, ಕೆಲವರು ಹೇಳ್ತಾರೆ ದೇವರಿಲ್ಲ ಅಂತ. ನನಗೆ ಏನು ಹೇಳೋದಂತ ಅರ್ಥ ಆಗೋದಿಲ್ಲ. ದೇವರಿದ್ದಾರೆ. ದೇವರಿಲ್ಲದಿದ್ರೆ ನಾವಿದ್ದೇವ. ಯಾಕೆಂದರೆ ನಾವು ರಿಪ್ರೊಡಕ್ಷನ್ ಮಾಡೋದು ಗೊತ್ತುಂಟು, ಗಂಡಸು ಹೆಂಡಸು. ಓಕೆ, ಆ ಗಂಡಸು ಹೆಂಡಸು ಇರಬೇಕಾದ್ರೆ ಯಾರೋ ಮಾಡಬೇಕಿರುತ್ತಲ್ಲ, ಅದು ದೇವರು. ಅದು ದೇವರಂದರೆ ನಮ್ಮಕ್ಕಿಂತ ಜಾಸ್ತಿ ಪವರ್ ಇದ್ದವರು, ಮನುಷ್ಯರನ್ನು ರೂಪಿಸಿದವರು, ಅದೇ ದೇವರು. ದೇವರಿಲ್ಲ ಅಂತ ಹೇಳಿದ್ರು ಮೂರ್ಖರು. ಸತ್ಯ ಹೇಳ್ತೇನೆ, ಅದು ಮೂರ್ಖರು. ನನಗೆ ಯಾರು ಬೈದ್ರಿ ನಾಸ್ತಿಕರು. ದೇವರು ಇಲ್ಲ ಅಂತ ಹೇಳೋರು ಮೂರ್ಖರು. ಯಾಕಂದರೆ ಅದು ಸೂಪರ್ ನ್ಯಾಚುರಲ್ ಪವರ್. ಅದು ನಮ್ಮಕ್ಕಿಂತ ಜಾಸ್ತಿ ಪವರ್. ಅದೇ ಗಾಡ್. ಗಾಡ್ ಅಂದರೆ ಅದೇ ನಮ್ಮಕ್ಕಿಂತ ಜಾಸ್ತಿ ಪವರ್ ಇದ್ದವರು, ನಮ್ಮನ್ನೆಲ್ಲರನ್ನು ರೂಪಿಸಿದವರು. ಅವರೇ ನಮ್ಮನ್ನು ಗೈಡ್ ಮಾಡೋದು. ಯಾಕಂದ್ರೆ ಅವರಿಲ್ಲದಿದ್ರೆ ನಾವು ಇಲ್ಲ ಲೈಫಲ್ಲಿ. ಅವರು ನೋಡಿ, ಒಂದು ಕಂಪ್ಯೂಟರ್ ಚಿಪ್ ನಾವು ಇವಾಗ ಮಾಡ್ಕೊಂಡಿದ್ದೇವಲ್ವಾ, ನೋಡಿ ದೇವರು ಎಷ್ಟು ವರ್ಷದ ಮೇಲೆ ಜನರನ್ನು ರೂಪಿಸಿದ್ದಾರೆ. ಆವಾಗ ಕಂಪ್ಯೂಟರ್ ಚಿಪ್ ಹಾಕಿದ್ದಾರೆ ನಮ್ಮ ತಲೆಯಲ್ಲಿ. ಇಲ್ದಿದ್ರೆ ಈಗ ನಮಗೆ ಮೆನ್ಸಸ್ 28 ಡೇಸಿಗೆ ಆಗ್ತದೆ. ಹೇಗೆ 5 ದಿನ, ಲೆಸ್ ದೆನ್ 5 ಡೇಸ್ ಬ್ಲೀಡ್ ಆಗ್ತದೆ. 14th ಡೇಗೆ ಓವುಲೇಷನ್ ಆಗ್ತದೆ. 28 ಡೇಸಿಗೆ ಮೆನ್ಸಸ್ ಆಗ್ತದೆ ಪುನಃ. ಹೇಗೆ? ಕಂಪ್ಯೂಟರ್ ಚಿಪ್ ನಮ್ಮ ಜೀವನದಲ್ಲಿ ಯಾವಾಗಲೇ ಅಳವಡಿಸಿ ಇಟ್ಟಿದ್ದಾರೆ ದೇವರು. ಹೇಗೆ ಮಕ್ಕಳು ಚಿಕ್ಕದಿರು ನಡಿಲಿಕ್ಕೆ ಆಗುದು, ಇಲ್ಲದ್ರೆ ಹುಟ್ಟಿದ ಕೂಡಲೇ ನಡಿಯಕ್ಕೆ ಆಗ್ತದೆ. God is given, installed. ನಮ್ಮ ದೇವರು ನಮ್ಮಲ್ಲಿ ಆಲ್ರೆಡಿ ಕಂಪ್ಯೂಟರ್ ಚಿಪ್ ಹಾಕಿ ಇಟ್ಟಿದ್ದಾರೆ. ಯಾವಾಗಲೂ ನೋಡಿ, ಎಷ್ಟು ವರ್ಷ ಮೊದಲೇ. ನಾವು ಇವಾಗ ಕಂಪ್ಯೂಟರ್ ಇಟ್ಕೊಂಡು ಕಂಪ್ಯೂಟರ್ ಐ ಆಮ್ ಎಕ್ಸ್ಪರ್ಟ್, ಐ ಆಮ್ ಐ ಆಮ್ ವಾಟ್ ಡೆವಲಪರ್, ಐ ಆಮ್ ಹಾರ್ಡ್ವೇರ್ ಇಂಟೆಲಿಜೆಂಟ್ ಅಂಡ್ ಎ ಇಂಟೆಲಿಜೆಂಟ್ ಹೇಳ್ತಾ ಇದ್ದೇವೆ ಅಷ್ಟೇ. ನೋಬಡಿ ಈಸ್ ಬಿಯಾಂಡ್ ಗಾಡ್. ಹಾಗೆ ಅದಕ್ಕೆ ನಾವು ಎಲ್ಲವನ್ನು ಇವಾಗ ಎ ಇದ್ರು 100% ನಾವು ಗುಲಾಮ ಆಗ್ಬೇಕಂತ ಇಲ್ಲ. ನಮ್ಮನ್ನು ಯೋಚಿಸಿ ಯಾವುದು ಒಳ್ಳೇದು ಯಾವುದು ಕೆಟ್ಟದು, ನಮ್ಮ ಜೀವನಕ್ಕೆ ಹೇಗೆ ನಮ್ಮ ಜೀವನವನ್ನು ಇಂಪ್ರೂವ್ ಮಾಡಲಿಕ್ಕೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಯೂಸ್ ಮಾಡ್ಕೊಳ್ಬೇಕು. ಅದರ ಗುಲಾಮರಾಗುವುದಲ್ಲ, ಅದು ನಮ್ಮ ಕೆಳಗಡೆ ಇರಬೇಕು. ನಾವು ಅದರ ಕೆಳಗಡೆ ಇರುವುದಲ್ಲ, ಡಿಪೆಂಡ್ ಇರಬಾರ್ದು. ನಮ್ಮ ಬುದ್ಧಿ ಯೋಚಿಸ್ಬೇಕು. ಅದು ಏನು ಬಂದರೂ ನಾವು ಯೋಚಿಸ್ಬೇಕು, ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಅಲ್ವಾ. ಖಂಡಿತ ನಮ್ಮ ಕ್ವಾಲಿಟಿಯನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಅದನ್ನೇ ಹೆಲ್ಪ್ ಮಾಡಿ ತಗೊಳ್ಬೇಕು. ಇದೆಲ್ಲ ಬಂದ ದೋಸದನ್ನು ಇವಾಗ ಮೀಡಿಯಾ ನೋಡಿ, ನಾನು ಹೇಳಿದೆಲ್ಲ, ನಾನು ದುಬೈಗೆ ಹೋದೆ, ನನ್ನ ಪೇಷಂಟನ್ನು ಮ್ಯಾನೇಜ್ ಮಾಡಿದೆ. ನಾನು ಅಮೆರಿಕಕ್ಕೆ ಹೋದೆ, ಮ್ಯಾನೇಜ್ ಮಾಡಿದೆ. ಈಜಿಪ್ಟಿಗೆ ಹೋದೆ, ಮ್ಯಾನೇಜ್ ಮಾಡಿದೆ. ಬಾಲಿಗೆ ಹೋದೆ, ಮ್ಯಾನೇಜ್ ಮಾಡಿದೆ. ಪೇಷಂಟ್ ಎಲ್ಲರನ್ನು, ಯಾವ ಪೇಷಂಟಿಗೂ ತೊಂದರೆ ಆಗಲಿಲ್ಲ. ಎಲ್ಲ ಪೇಷಂಟನ್ನು ನಾವು ಮ್ಯಾನೇಜ್. ಮೊದಲಾದರೆ ನಾವು ಇನ್ನೊಂದು ಡಾಕ್ಟರ್ಗೆ ಕಾಲಿಗೆ ಬೀಳ್ಬೇಕಿತ್ತು. ಪ್ಲೀಸ್ ನೋಡಿ, ನನ್ನ ಒಂದು ದಿನ ಇಷ್ಟು ನನಗೆ ಟೆನ್ಷನ್ ಇತ್ತು. ನನ್ನದೊಂದು ಪೇಷಂಟ್, ಅವರು 42 years ಪ್ರೆಗ್ನೆಂಟ್ ಆದವರು. ಅವರು ಮೊದಲು ಮಗು 17 ವರ್ಷದ್ದು. ಇವರು 42 yearsಗೆ ಪ್ರೆಗ್ನೆಂಟ್ ಆದರು, ಎರಡನೇ ಪ್ರೆಗ್ನೆನ್ಸಿ. ಅವರಿಗೆ ಹೇಳಿದ್ದೆ ನಾನು ಅಡ್ಮಿಟ್ ಆಗಿ, ನಾನು
ನಿಮ್ಮದು BP ಸ್ವಲ್ಪ ಸರಿ ಇಲ್ಲ, ಅಡ್ಮಿಟ್ ಆಗಿ ಅಂತ. ಅವ್ರೇನು ಮಾಡಿದ್ದಾರೆ, ಅಡ್ಮಿಟ್ ಆಗಲಿಲ್ಲ, ಊರು ತಿರುಗಲಿಕ್ಕೆ ಹೋಗಿದ್ದಾರೆ. ಯಾಕೆ? ಶಾಪಿಂಗ್ ಅಂತೆ ಮಗುಗೆ. ನಾನು ಹೇಳಿದೆ ಅದು ಮತ್ತೆ ಮಾಡ್ಬೋದಲ್ಲ. ಇಲ್ಲ, ನಾನು ಚಿಕ್ಕಮಂಗ್ಳೂರಲ್ಲಿ ನಂದು ಮಕ್ಕಳು ಬೋರ್ಡಿಂಗಲ್ಲಿದ್ದರು, ನಾನು ಅಲ್ಲಿ ಅವರದ್ದು ಆ ದಿವಸ ಗ್ರ್ಯಾಜುಯೇಷನ್ ಡೇ ಅಲ್ಲಿ ಇದ್ದಾಗ ನನಗೆ ಫೋನ್ ಬಂತು, ಇವರು ಅಡ್ಮಿಟ್ ಆಗಿದ್ದಾರೆ, ಮಗು ಇದು ಮೂಮೆಂಟ್ಸ್ ಕೇಳ್ತಾ ಇಲ್ಲ. ಅದು ಎಷ್ಟು ಗಂಟೆಗೆ? ನಾನು ಯಾವಾಗ ಮೊದಲಿನ ದಿನ ಅಡ್ಮಿಟ್ ಆಗಲಿಕ್ಕೆ ಹೇಳಿದೆ, ಹೋಗುವ ಮೊದಲು ನಾನು ಯೋಚಿಸಿದೆ ಅವ್ರದ್ದು ಸರ್ಜರಿ ಮಾಡಿ ನಾನು ಹೋಗ್ತೇನೆ. ಮತ್ತೆ ಬರಲಿಲ್ಲ, ನನಗೂ ಸಹ ಮರ್ತೋಯ್ತು. ಯಾಕೆಂದರೆ ಅವರು ಬರಬೇಕಲ್ಲ, ನಾನು ಬರೆದು ಕೊಟ್ಟಿದ್ದೇನೆ. ಇಲ್ಲ, ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಡೇ ನೈಟಿಗೆ 9 ಗಂಟೆಗೆ ನನಗೆ ಕಾಲು, 8 ಗಂಟೆಗೆ ನಾನು ಮೂಮೆಂಟ್ಸ್ ಇಲ್ಲ. ಅದರ ಮತ್ತೆ ಸಹ 11 ಗಂಟೆಗೆ ಪೇಷಂಟ್ ಬಂದಿದ್ದಾರೆ, 10 ಗಂಟೆಗೆ ಬಂದ ಮೇಲೆ ಮೂಮೆಂಟ್ಸ್ ಇಲ್ಲ, ಏನೂ ಇಲ್ಲ ಅಂತ. ನಾನು ಹೇಳಿದೆ, ಒಂದು ಡಾಕ್ಟ್ರನ್ನ ಕೈ ಕಾಲು ಹಿಡಿದು ಒಂದು ಅಲ್ಟ್ರಾಸೌಂಡ್ ಮಾಡಿಸಿ ಅಂತ. ನೋಡುವಾಗ ಮಗು ಹೋಯಿತು. ಜಸ್ಟ್ 1 ವಾರ ಇತ್ತು ಡೆಲಿವರಿಗೆ, 10 ದಿನ ಇತ್ತು, ಹೋಯಿತು ಮಗು. ಇವಾಗ ನಾನು ಅವರನ್ನು ಬೆಗ್ ಮಾಡಿದೆ, ಸ್ವಲ್ಪ ನಿಲ್ಲಿ, ನಾನು ಬೆಳಿಗ್ಗೆ ಬರ್ತೇನೆ. ಅವ್ರು ಹೇಳಿದರು, ಇಲ್ಲ ನನಗೆ ಕೇಸ್ ಇದೆ, ನನಗೆ ಬರಲಿಕ್ಕಾಗೋದಿಲ್ಲ, ಜಸ್ಟ್ ಬಿಟ್ಟು ಹೋಗಿಬಿಟ್ರು. ನಾನು ಹೇಳ್ತೇನೆ, 12 ಗಂಟೆಗೆ ನಾನು ಚಿಕ್ಕಮಗಳೂರಿಂದ ಒಬ್ಬಳೇ ಡ್ರೈವ್ ಮಾಡಿ 2:30 ಗಂಟೆಗೆ ನಾನು ಮುಟ್ಟಿದ್ದೇನೆ ಮ್ಯಾಂಗ್ಳೂರು ನರ್ಸಿಂಗ್ ಹೋಮಿಗೆ. ಒಬ್ಬಳೇ ಚಾರ್ಮಾಡಿ ಘಾಟಲ್ಲಿ ಯಾರೂ ಇರಲಿಲ್ಲ. ನಾನು ಒಂದು ಹೆಂಗಸು, ನನಗೆ ಒಂದು ಆನ್ ಕಮಿಂಗ್ ವೆಹಿಕಲ್ ಸಿಗಲಿಲ್ಲ, ನನ್ನ ಹಿಂದೆ ಒಂದು ವೆಹಿಕಲ್ ಸಿಗಲಿಲ್ಲ. ನಾನು ಒಬ್ಬಳೇ, ನನಗೆ ಇವತ್ತಿಗೂ ಗೊತ್ತಿಲ್ಲ ಯಾವ ಧೈರ್ಯದಲ್ಲಿ ನಾನು ಚಾರ್ಮಾಡಿ ಘಾಟ್ ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಬಂದೆ ಅಂತ. ಬಂದು ನಾನು ಆ ಪೇಷಂಟನ್ನು ಉಳಿಸಿ ಅದು ಮಗುವನ್ನು ಡೆಲಿವರಿ ಆಯಿತು, ಹೋಯಿತು ಮಾತ್ರ ಮಗು. ಅವರು ಸೇಫ್ ಆದರು, ಇಲ್ಲದ್ರೆ ಅವರಿಗೆ ತೊಂದರೆ ಇತ್ತು. ಅವರಿಗೆ ಡೆಲಿವರಿ ಮಾಡಿ ಹೆಮಟಾಲಜಿಸ್ಟ್, ಫಿಸಿಷಿಯನ್ ಎಲ್ಲ ಇದ್ದರು, ಮಾಡಿ ನಾವು ಉಳಿಸಿದ್ವು. ಹೀಗೆ ನಾವು ಏನೋ ಅದನ್ನೆಲ್ಲ ಇವಾಗ ಅವಾಯ್ಡ್ ಮಾಡಿಕೊಳ್ಬೋದು. ಮೊದಲೇ ಅವರಿಗೆ ಹೇಳ್ಬೋದು, ಎಲ್ಲಿ ಹೋದರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಅಡ್ವೈಸ್ ಕೊಡ್ಬೋದು. ಹಾಗೆ ನಾವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳೋಣ ನಮ್ಮದು ಮೀಡಿಯಾವನ್ನು, ಸೋಷಿಯಲ್ ಮೀಡಿಯಾವನ್ನು. ಯಾರನ್ನು ಹೆಸರು ಹಾಳು ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಇದು ಫೇಕ್ ಐಡೆಂಟಿಟಿ ಹಾಕೋದು, ಫೇಕ್ ಫೋಟೋ ಹಾಕಿ ಯಾರ್ದಾದ್ರೂ ಲೈಫ್ ಹಾಳು ಮಾಡೋದು, ಅದು ಸಹ ತಪ್ಪು. ನಾವು ಯಾರಿಗಾದರೂ ಒಳ್ಳೇದು ಮಾಡಲಿಕ್ಕೆ ಆಗದಿದ್ರೂ ಕೆಟ್ಟದನ್ನು ಮಾಡಬಾರದು. ಯಾವತ್ತೂ ನೆನಪಿಡಿ, ಒಂದು ನಮ್ಮ ಹಿರಿಯರಿಗೆ ಮರ್ಯಾದೆ ಕೊಡುವ ನಾವು, ಅವರನ್ನು ಪ್ರೀತಿ ಮಾಡುವ. ಅವರಿಗೆ ಯಾರೂ ಇಲ್ಲ, ಮಕ್ಕಳು ಬಿಟ್ಟು ಯಾರಿದ್ದಾರೆ? ತಂದೆ ತಾಯಿಗಳಿಗೆ ಮಕ್ಕಳೇ ಇಂಪಾರ್ಟೆಂಟ್. ಅವರಿಗೆ ಒಂದು ಮರ್ಯಾದೆ ಕೊಡುವ, ಅವರನ್ನು ಪ್ರೀತಿ ಮಾಡುವ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾವನ್ನು ಗುಲಾಮ ಆಗೋದಲ್ಲ, ಅದನ್ನು ನಮ್ಮ ಗುಲಾಮನಾಗಿ ಯೂಸ್ ಮಾಡಿ. ಮತ್ತು ಯಾವತ್ತೂ ನಮ್ಮ ಇಂಪ್ರೂವ್ಮೆಂಟಿಗೆ, ನಮ್ಮನ್ನು ಫೈನ್ ಕ್ವಾಲಿಟಿ ಮಾಡಲಿಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುವ. ಇಷ್ಟು ನಾನು ನಿಮಗೆ ಎಲ್ಲರಿಗೆ ಒಂದು ಮೆಸೇಜ್ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವಿಷ್ಟು ಮಾಹಿತಿ, ಮೊಬೈಲಿಂದ ಏನು ಯೂಸ್ ಇದೆ, ಮೊಬೈಲನ್ನು ಎಷ್ಟು ಹಿತಮಿತವಾಗಿ ಬಳಸಬೇಕು, ಸಂಪೂರ್ಣ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಾ. ಹಾಗೆ ಇಷ್ಟು ತಿಳುವಳಿಕೆನ ಅವ್ರಿಗೆ ಕೊಟ್ಟಿದ್ದೀರಾ. ನೋಡೋಣ ವೀಕ್ಷಕರು ಎಷ್ಟು ಅಳವಡಿಸ್ಕೊಳ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್. ಮಕ್ಕಳು, ಎಸ್ಪೆಷಲಿ ಮಕ್ಕಳು, ಪ್ಲೀಸ್ ನಂದು ರಿಕ್ವೆಸ್ಟ್, ನೀವು ಲಿಮಿಟಲ್ಲಿ ಮೊಬೈಲನ್ನು ಯೂಸ್ ಮಾಡಿ. ಲಿಮಿಟಲ್ಲಿ. ಮೊಬೈಲ್ ಎಲ್ಲ ಅಲ್ಲ, ಅದರ ಬದಲಿಗೆ ಬುಕ್ಸ್ ತಗೊಂಡು ಓದಿ, ಫ್ರೆಂಡ್ಸ್ ಹತ್ರ ಮಾತನಾಡಿ. ಫ್ರೆಂಡ್ಸ್ಗಿಂತ ನಿಮ್ಮ ಹಿರಿಯರ ಹತ್ರ ಮಾತನಾಡಿ. ಅವರದ್ದು ಎಕ್ಸ್ಪೀರಿಯನ್ಸ್ ನಿಮಗೆ ಯಾವ ಬುಕ್ಕಲ್ಲಿ ಸಿಗೋದಿಲ್ಲ, ಯಾವ ಬುಕ್ಕಲ್ಲಿ ಸಿಗೋದಿಲ್ಲ. ಅವರು ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ಸಂವಾದ ಕಾರ್ಯಕ್ರಮ. ಇದೇ ರೀತಿ ನ್ಯೂಸ್ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ P4 ನ್ಯೂಸ್.